ರಾಧಾಕೃಷ್ಣ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸಂಧ್ಯಾ ರಾಣಿ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ರಾಧಾಕೃಷ್ಣ ಅವರೇ, ತಮ್ಮ ಬಗ್ಗೆ. ತಾವು ಮೂಲತಃ ಎಲ್ಲಿಯವರು? ಸರ್ ಮೂಲತಃ ನಮ್ಮ ತಾತದಿರೆಲ್ಲ ಆಂಧ್ರ ಪ್ರದೇಶಕ್ಕೆ ಸೇರಿದವರು ಸರ್. ಹಾಂ. ನಾವು ಹುಟ್ಟು ಬೆಳೆದಿರೋದೆಲ್ಲ ದಾವಣಗೆರೆ ಹತ್ರ ಹರಿಹರ ತಾಲೂಕು ನೆಹರು ನಗರ್ ಕ್ಯಾಂಪ್ ಅಂತೇಳಿ ಸರ್. ಆದಾಪುರಂ ವಿಲೇಜ್ ನೆಹರು ನಗರ್ ಕ್ಯಾಂಪ್ ಅಂತ ಹೇಳಿ ಅಲ್ಲೇ ಬೆಳೆದಿದ್ವಿ. ಅಜ್ಜಿ ಮನೆಯಲ್ಲಿ 7th ಕ್ಲಾಸ್ ತನಕ ಓದಿದ್ದೀವಿ ಸರ್. ನಮ್ಮ ಅಪ್ಪ ಅವರಿಗೆ ಕಾಯಿಲಾಗಿರೋ ಕಾರಣದಿಂದ ವ್ಯವಸಾಯಕ್ಕೆ ಬಂದಿದ್ದೀನಿ. ನಾನು ಆ ಟೈಮಲ್ಲಿ 7th ಕ್ಲಾಸಲ್ಲೇ ಬಿಟ್ಬಿಟ್ಟು ವ್ಯವಸಾಯಕ್ಕೆ ಬಂದಿದ್ದೀನಿ. ವ್ಯವಸಾಯಕ್ಕೆ ಬಂದಿದ್ದ ಮೇಲೆ ಚೆನ್ನಾಗಿ ಒಂದು 5-6 ವರ್ಷ ವ್ಯವಸಾಯ ಮಾಡಿದ್ದೀವಿ ಸರ್. ವ್ಯವಸಾಯದಲ್ಲಿ ಎಲ್ಲ ಲಾಸ್ ಆಗಿಬಿಟ್ಟಿದ್ವಿ. ತಂದೆಯವರು ಆರೋಗ್ಯದ ಕಾರಣ ಒಂದು ಇದೊಂದು. ಆವಾಗ ಹೆಂಗೋ ಜೀವನಕ್ಕಾಗಿ ನಾನು ಪ್ರೋಗ್ರೆಸಿವ್ ಕನ್ಸ್ಟ್ರಕ್ಷನ್ ಕಂಪ್ನಿನಲ್ಲಿ ಜಾಬ್ಗೆ ಜಾಯ್ನ್ ಆದೆ ಸರ್. ಪೂರ್ತಿ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಗಳು ತಿರುಗಿದ್ದೀನಿ. ಪಂಜಾಬ್, ಕಾಶ್ಮೀರ ಎರಡೂ ಬಿಟ್ಟು ಎಲ್ಲ ಸ್ಟೇಟಲ್ಲಿನೂ 1 ತಿಂಗಳು ಮಾಡಲಿ 1 ದಿನ ಮಾಡಲಿ ಕೆಲಸ ಮಾಡಿದ್ದೀನಿ ಸರ್ ಆ ಕಂಪ್ನಿ ವತಿಯಿಂದ. ಅದೆಲ್ಲ ಮಾಡಿದ ಮೇಲೆ ಅಲ್ಲಿ ಒಂದು ಸೂಪರ್ವೈಸರ್ ಆಗಿ 165 ರೂಪಾಯಿ ಸಂಬಳಕ್ಕೆ ಸೇರಿದ್ದೀನಿ ಸರ್. ಇವತ್ತು ಅದೇ ಕಂಪ್ನಿನಲ್ಲಿ 1,35,000 ರೂಪಾಯಿ ನಾನು ಸಂಬಳ ಪಡೆದಿದ್ದೀನಿ ಸರ್. ಅಷ್ಟೊಂದು ಮಾಡಿನೂ ನನಗೆ ನಮ್ಮ ತಾತವರು ಚೆನ್ನಾಗಿ ಆಸ್ತಿ ಕೊಟ್ಟಿದ್ರು ಸರ್ ನಮ್ಮ ಅಪ್ಪ ಅವ್ರಿಗೆ. ಹೌದು, ನಾವು ಉಳಿಸಿಲ್ವಲ್ಲ ಅನ್ನೋದು ನನ್ನ ಮನಸ್ಸಲ್ಲಿ ಮೊದಲಿಂದಾನು ಇತ್ತು. ನಮ್ಮ ಚಿಕ್ಕ ವಯಸ್ಸಿಂದಾನು ನನಗೆ ಅದು ನಮ್ಮ ತಂದೆಯವರೇನು ಉಳಿಸಿಲ್ವಲ್ಲ ಅಂದರೆ ಅವ್ರು ಉಳಿಸಿಲ್ಲ ಅಂತ ಕೋಪ ಇಲ್ಲ ಸರ್ ನಮಗೆ. ಆಸ್ತಿ ಕಳ್ಕೊಂಬಿಟ್ಟಿದ್ರಲ್ವ ಅನ್ನೋದು ಮನಸ್ಸಲ್ಲಿತ್ತು. ಅದು ನಮ್ಮ ತಾತವ್ರ ಹೆಸರು ಹೆಂಗಾದ್ರೂ ಉಳಿಸಲೇಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿತ್ತು ಸರ್. ಹಂಗಂತ ಹೇಳಿಬಿಟ್ಟು ನಾನು ಮದುವೆ ಆದಮೇಲೆ ವ್ಯವಸಾಯ ತಗೊಳ್ಳೋದು ಶುರು ಮಾಡಿದ್ದೆ ಸರ್. ಭೂಮಿ ತಗೊಳ್ಳೋದು ಎಷ್ಟೋ ಕಷ್ಟ ಬಿದ್ದು ಕೂಡಾಕಿದ್ದೆಲ್ಲ ಭೂಮಿಗೆ ಹಾಕಿದ್ದೀನಿ. ಹಂಗೆ ಮಾಡಿ ಒಂದು ನಮ್ಮ ಹೆಣ್ಸೂರು ಊರ ಹತ್ರ, ಅವರು ನಮ್ಮ ರಿಲೇಷನ್ನೇ ಆದರೆ ಹಳೇ ರಿಲೇಷನ್ನು. ಅವ್ರ ಊರಲ್ಲಿ ನಮಗೆ ವ್ಯವಸಾಯ ಮಾಡೋರು ಯಾರೋ ಒಬ್ಬರು ಬೇಕಲ್ವ ಅಂತ ಹೇಳ್ಬಿಟ್ಟು ನಮ್ಮ ಮಾವರಿದ್ದಾರೆ ಅವ್ರು ನೋಡ್ತಾರೆ ಅಂತ ಹೇಳಿ ಅವ್ರ ಊರಲ್ಲಿ ಒಂದು 20 ಎಕರೆ ನಾನು ಜಮೀನು ಪರ್ಚೇಸ್ ಮಾಡಿದ್ದೀನಿ ಸರ್. ಎಲ್ಲಿ? ಅವರು ವಿಜಯವಾಡ ಹತ್ರ ಚಿಂತಲ್ಪಾಡು ಅಂತ ವಿಲೇಜ್ ಸರ್. ಕೃಷ್ಣಾ ಜಿಲ್ಲಾಗೆ ಬರ್ತದೆ ಅದು. ಸರಿ. ಅಲ್ಲಿ ನಿಧಾನವಾಗಿ ಅಲ್ಲಿ 2 ಎಕರೆ 3 ಎಕರೆ 2 ಎಕರೆ 3 ಎಕರೆ ಹಿಂಗೆ ಎಷ್ಟೆಷ್ಟು ದುಡ್ಡು ಕಲೆಕ್ಟ್ ಮಾಡ್ಕೊತೀನೋ ಅದರಿಂದ ಒಂದು 20 ಎಕರೆ ಜಮೀನು ಮಾಡಿದ್ದೀನಿ. ಇದೆಲ್ಲ ಮಾಡ್ಕೊಂಡು ನಮ್ಮ ಮಕ್ಕಳನ್ನು, ನಾನಂತೂ ಬಿಟ್ಬಿಟ್ಟಿದ್ದೀನಿ ಮಧ್ಯದಲ್ಲಿ. ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಹೇಳಿ ಎಷ್ಟೋ ಇದರಿಂದ ವಿದ್ಯೆ ಕಳಿಸಿದ್ವಿ ಸರ್ ಮಕ್ಕಳಿಗೆ. ದೊಡ್ಡ ಮಗ ಅಮೆರಿಕಾದಲ್ಲಿ ಮಾಸ್ಟರ್ಸ್ ಮಾಡಿ ಬಂದಿದ್ದಾನೆ. ಮಾಸ್ಟರ್ಸ್ ಮಾಡಿದಾಗ ನಾವು ಅವರು ಸರ್ಟಿಫಿಕೇಷನ್ ತಗೋಣ ಫಂಕ್ಷನ್ಗೆ ನಾನು ಹೋಗಿದ್ದೀನಿ ಸರ್. ನಾವು ಫ್ಯಾಮ್ಲಿ ಎಲ್ಲ ಹೋಗಿದ್ವಿ ಅಲ್ಲಿಗೆ. ಅಲ್ಲಿಗೆ ಹೋದಾಗ ನನ್ನ ಮಗ ನೌಕರಿ ಬಂದಿದ್ರೇನೋ ಅಲ್ಲಿ ನೌಕರಿ ಮಾಡಿಲ್ಲ ಸರ್. ಯಾಕಪ್ಪ ಎಲ್ಲರೂ ಸರ್ಟಿಫಿಕೇಟ್ ತಂದ್ಕೊಂತ ಇದ್ದರು, ನೀನು ಹೋಗಿ ಸರ್ಟಿಫಿಕೇಟ್ ತಂದ್ಕೊ ಅಂತ ನಾನು ಅವ್ನಿಗೆ ಬೇಡ್ಕೊಂಡೆ ಸರ್. ಅವನಿಲ್ಲ ಅವರು ಕರೆದು ಕೊಡ್ತಾರೆ, ನೀವೇನು ಗಾಬರಿ ಆಗೋದೇನು ಬೇಕಾಗಿಲ್ಲ ಅಂತ. ನನಗೇನು ಫೇಲ್ ಆಗಿದ್ನ ಏನು ಸರ್ಟಿಫಿಕೇಟ್ಗೆ ಹೋಗಿಲ್ವಲ್ಲ ಅನ್ನೋದು ಮನಸ್ಸಲ್ಲಿತ್ತು. ಇಲ್ಲ ಅವರೇ ಕರೆದು ಕೊಡ್ತಾರೆ ಅಂದ್ರೆ ಸರ್. ಅವನು ಏನು ಮಾಡಿದೆ ಅಂದರೆ ಸರ್, ನಮ್ಮ ಮಗ ಅವರಿಗೆ ಮೊದಲೇ ಬರೆದು ಕೊಟ್ಬಿಟ್ಟಿದ್ದಾನೆ ಸರ್ಟಿಫಿಕೇಟ್ ಮನೆಗೆ ಕಳಿಸಿ. ಅದು ನಾವಲ್ಲಿದ್ದಂಗೆ ನನ್ನ ಕೆಳಗಡೆ ಕೆಲಸ ಮಾಡೋರು ನಮ್ಮ ಕಂಪ್ನಿನಲ್ಲಿ ಸೂಪರ್ವೈಸರ್ ಒಬ್ಬರು ಕಿಶೋರ್ ಅಂತ ಹೇಳಿ ನನಗೆ ಫೋನ್ ಮಾಡಿದ್ದಾರೆ. ಸರ್ ಅಮೆರಿಕಾದಿಂದ ಕೊರಿಯರ್ ಬಂದಿದೆ, ತಗೊಳ್ಳ ನಾನು. ತಗೊಳ್ಳಪ್ಪ ಬಿಚ್ಚು ನೋಡಿ ಏನಿದೆ. ಸರ್ ಮಾಸ್ಟರ್ಸ್ ಡಿಗ್ರಿ ಇದೆ ಸರ್. ಸರಿಯಪ್ಪ ಅದು ಜೋಪಾನವಾಗಿಡು, ನಾವು ಬಂದಮೇಲೆ ಇದು ಮಾಡೋಣ ಅಂಥೇಳಿ ಇದು ಮಾಡಿ ಸರ್. ಮಗನ ಕೇಳಿದರೆ ಒಂದೇ ಮಾತು ಹೇಳ್ದೆ ಸರ್, 2 ಅವರಲ್ಲಿ ನಾನು ನಿಮ್ಮ ಹತ್ರ ಬರಬೇಕು. ಏನೇ ಹುಷಾರಿಲ್ಲ ಅನ್ನಲಿ, ಯಾರಿಗೆ ಒಂದು ಸ್ವಲ್ಪ ತೊಂದರೆ ಆಗಿದರೆ 2 ಗಂಟೆಯಲ್ಲಿ ನಾನು ನಿಮ್ಮ ಜೊತೇಲಿ ಇರಬೇಕು. ಆ ಥರ ಇರೋ ಜಾಗದಲ್ಲೇ ನೌಕರಿ ಮಾಡ್ತೀನಿ ಅಂತ ಹೇಳಿದೆ ಸರ್. ಆವಾಗ ಎಷ್ಟೋ ನಾನು ಮನಸ್ಸಲ್ಲಿ ಇದಿತ್ತು ಸರ್, ಬಾಧೆ ಇತ್ತು. ಅದೆಲ್ಲ ಇದು ಮಾಡ್ಕೊಂಡು ಆವಾಗಲಿಂದ ಶುರು ಮಾಡಿದೆ ಸರ್. ಹತ್ತಿರದಲ್ಲಿ 100 ಕಿಲೋಮೀಟ್ರ್ ಒಳಗಡೆನೇ ನಾನು ವ್ಯವಸಾಯ ಮಾಡಬೇಕು. ಓಕೆ. ಅಷ್ಟು ದೂರ ಬೇಡ. ಈ ಮದ್ದೂರಿಗೆ ಬರೋಕ್ಕೆ ಏನು ಕಾರಣ? ಅದೇ ಸರ್, ಅದೇ ಕಾರಣ. ಹುಡುಕ್ತಾ ಮದ್ದೂರ ಹತ್ರ ಜಮೀನು ಸಿಕ್ತು ಸರ್. ಆ ಜಮೀನು 4 ಎಕರೆ ಜಮೀನು ತಗೊಂಡಿದ್ದೀನಿ ಮೊದಲು. ತಗೊಂಡು ಆ ತೋಟ ಎಲ್ಲ ಒಣಗೋಗಿತ್ತು ಸರ್. ಪಾಪ ನೀರಿಲ್ಲ, ಕಬ್ಬು ಹಾಕಿ ಬೆಂಕಿ ಹಾಕಿಬಿಟ್ಟಿದ್ರು. ಅಂಥ ತೋಟ ತಗೊಂಡು ಡೆವಲಪ್ ಮಾಡಿದೆ ಸರ್ ನಾನು. ಮೇಡಮ್ ಸಂಧ್ಯಾ ರಾಣಿ ಅವರೇ, ನಿಮ್ಮ ಬಗ್ಗೆ ಒಂಚೂರು ಹೇಳಿ. ಎಲ್ಲಿಯವ್ರು ತಾವು ಮೂಲತಃ? ನಾನು ಹುಟ್ಟು ಬೆಳೆದೆಲ್ಲ ವಿಜಯವಾಡ ಸರ್. 10th ಕ್ಲಾಸ್ವರೆಗೂ ಓದಿದ್ದೀನಿ. ಆಮೇಲೆ ಮ್ಯಾರೇಜ್ ಆಯಿತು. ಓಕೆ. 2 years ಹೈದ್ರಾಬಾದಲ್ಲಿದ್ದೀವಿ. ಆಮೇಲೆ ಬೆಂಗಳೂರಿಗೆ ಸೇರಿದ್ದೀನಿ ಸರ್. ಓಕೆ. ಇವರು ರಾಧಾಕೃಷ್ಣ ಅವರು
ಮುಂಚೆಯಿಂದ ಪರಿಚಯಿತ ಫ್ಯಾಮಿಲಿನ ನಿಮಗೆ ಅಥವಾ ಇಲ್ಲ ಹೊಸ ಸರ್, ಪರಿಚಯ? ನಮ್ಮ ಅಪ್ಪರಿಗೆ ಪರಿಚಯ ಇದೆ ಸರ್. ಅವ್ರ ಅಮ್ಮ ಅವರೆಲ್ಲ ಪರಿಚಯ ತುಂಬ, ಅವರೆಲ್ಲ. ಹಾಂ ಹಾಂ ಹಾಂ. ನಾನು ಮದುವೆ ಟೈಮಲ್ಲೇ ನೋಡಿದ್ದು ಸರ್ ಇವ್ರನ್ನ. ಹೌದಾ? ಹೌದು ಸರ್. ಹಾಂ ಹಾಂ. ಮದುವೆ ಎಲ್ಲ ಆಯ್ತು ತಮ್ಮದು? ನಮ್ದು ವಿಜಯವಾಡಲ್ಲೇ ಸರ್. ವಿಜಯವಾಡ ಹತ್ರ ಚಿಂತಲ್ಪಾಡನ ವಿಲೇಜಲ್ಲೇ ಆಯ್ತು ಸರ್. ಓಹೋ. ನಿಮಗೆ ಕೃಷಿ ವ್ಯವಸಾಯ ಅಂದ್ರೆ ಇಷ್ಟ ಆಯ್ತಮ್ಮ ಚಿಕ್ಕ ವಯಸ್ಸಿಂದ? ಇಲ್ಲ ಸರ್, ನಾನು ಹೋಗಿಲ್ಲ ಸರ್. ನನ್ಗೆ ಗೊತ್ತೇ ಇಲ್ಲ ಜಮೀನು ಎಲ್ಲಿದೆ ನಮ್ಮ ಅಪ್ಪರದು ಅದು ಅಂತಾನು. ಅವ್ರ ತರೋದು ಮನೆಗಳು ಆಳಿರೋರು ಅವರೇ ಕೆಲಸ ಮಾಡ್ಕೊಡೋದು ಎಲ್ಲ ಮಾಡ್ತಾ ಇದ್ರು. ಹಾಂ ಹಾಂ. ಎಲ್ಲ ಕೆಲಸನೂ ಅವರೇ, ಮನೆಯ ಕೆಲಸ ಎಲ್ಲ ಅವರೇ ಮಾಡ್ತಾಯಿದ್ರು. ಅದೂ ಇಲ್ಲ, ನನಗೆ ಗೊತ್ತಿಲ್ಲ. ಹಾಂ ಹಾಂ. ಮದುವೆ ಆದಮೇಲೆ ಅಡುಗೆ ಕೆಲಸ ಅದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಅದಕ್ಕೆ ಮುಂಚೆ ಏನು ಅಡುಗೆನೂ ಮಾಡಿಸ್ತಿರ್ಲಿಲ್ಲ ನಿಮ್ಮ ಕೈನಲ್ಲಿ? ಇಲ್ಲ ಸರ್, ತಟ್ಟೆನೂ ತೊಳಿಯೋಕ್ಕೂ ಬಿಡ್ತಾ ಇಲ್ಲ ಅಮ್ಮ. ಆ ಥರ ಇದು ಮಾಡ್ತಾಯಿದ್ರು. ಎಷ್ಟು ಜನ ಮಕ್ಕಳು ನೀವು? ನಾವಿಬ್ರು ಸರ್, ಅಣ್ಣ ನಾನು ಇಬ್ಬರು ಸರ್. ಭಾಳ ಪ್ರೀತಿಯಿಂದ ಸಾಕಿದ್ದಾರೆ. ಹೌದು ಸರ್. ಅಮ್ಮ ತುಂಬ ಇದು ಮಾಡ್ತಾರೆ, ಅಪ್ಪನೂ ಹಂಗೆ. ಅವ್ರೇನನ್ನು ಹೇಳಕ್ಕೆ ಹೋದ್ರು ಅಮ್ಮ ಬೇಡ, ಯಾಕೆ ಆಮೇಲೆ ಅವ್ರು ಹೋಗಿ ಮಾಡ್ಕೊಂತಾರಲ್ವ, ಯಾಕೆ ಮಾಡಿಸ್ದೆ ಅಂತ ಇದು ಮಾಡೋರು. ನೋಡಿದ್ರ? ಆ ಥರ ಆಯಿತು. ಇವರು ಮದುವೆ ಆದಮೇಲಿನಿಂದ ಹೇಳ್ತಾ ಇದ್ದಾರೆ ಸರ್, ನನಗೆ ವ್ಯವಸಾಯ ಅಂದರೆ ಇಷ್ಟ, 3 ಎಕರೆ ತಗೋಬೇಕು, ಮನೆ ಕಟ್ಟಬೇಕು, ಒಂದು ಕಾರ್ ತಗೋಬೇಕು, ಅಲ್ಲೇ ಇರಬೇಕು ತೋಟದಲ್ಲಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಸರ್. ಹಂಗೆ ಆಗೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ಹಂಗಂತನೂ ಊರಲ್ಲಿ ತಗೊಂಡು ಅಪ್ಪನ ಮನೆ ಹತ್ರನೇ ತಗೊಂಡಿದ್ದೀವಿ. ಮನೆ ಕಟ್ಟಿದರು, ಎಲ್ಲ ಆಯಿತು. ಬೆಂಗಳೂರಿನಿಂದ ಹೋಗೋಣ ಅನ್ನೋಷ್ಟಕ್ಕೆ ಅವ್ರ ಬಾಸ್ ಬೇಡ, ಹೋಗೋದು ಬೇಡ ಅಂದರು. ತಿರ್ಗಾ ಬೆಂಗಳೂರಲ್ಲೇ ಇದ್ದೀವಿ ಸರ್. ಆ ಥರ ಅವ್ರ ಕನಸು ಸರ್. ಸರಿ, ಇಲ್ಲಿ ಅಕ್ಕಪಕ್ಕದ ಮಗ ಅದು ಹೇಳಿದ ತಕ್ಷಣವೇ ಅವ್ರಿಗೆ ಅಲ್ಲಾದ್ರೂ 10 hours ಬೇಕು ವಿಜಯವಾಡ ಬರಬೇಕಂದ್ರು, ಬೇಡ ಇಲ್ಲೇ ಎಲ್ಲನೂ ತಗೊಂಡು ನಾನು ಜಮೀನು ಅಂತ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಮದ್ದೂರಲ್ಲಿ ಜಮೀನು ತಗೊಂಡ್ರಲ್ಲ, ಆ ಜಮೀನು ನೋಡಕ್ಕೆ ನೀವು ಬಂದಿದ್ರ? ಅವ್ರು ನೋಡ್ಕೊಂಡು ಬಂದಮೇಲೆ ನಾನು ಕರ್ಕೊಂಡು ಹೋದ್ರಿ ಸರ್. ಹೌದಾ? ಹೌದು ಸರ್. ಏನು ಅನ್ನಿಸ್ತಮ್ಮ ನಿಮ್ಗೆ ಜಮೀನು ನೋಡಿದಾಗ? ನೋಡುವಾಗ ಚೆನ್ನಾಗಿದೆ ಸರ್, ರೋಡ್ ಎಲ್ಲ ಇದೆ, ಹಂಗೆ ಬರ್ಬೋದು. ಬೆಂಗಳೂರಿಗೆ ಹತ್ರ ಇದೆ. 2 ದಿನ ಇಲ್ಲಿದ್ದು 2 ದಿನ ಬೆಂಗಳೂರಿಗೆ ಹೋಗ್ಬೋದು ಅಂತ ಪ್ಲಾನು ಅಂದ್ಕೊಂಡಿದ್ದೀವಿ ಸರ್. ಫಸ್ಟು ಇಲ್ಲಿ ತೋಟದ ತಗೊಂಡು ಸ್ಟಾರ್ಟ್ ಆದಮೇಲಿನಿಂದ ನಾವು ಬೆಂಗಳೂರೇ ಬಿಟ್ಬಿಟ್ಟಿದ್ದೀವಿ ಸರ್. ವಾರಕ್ಕೆ 10 ದಿನಕ್ಕೊಂದು ಸರ್ತಿ ಹೋಗಿ ಬರ್ತಾ ಇದ್ದೀವಿ ಸರ್. ಈಗ ಹೇಗೆ ಅನ್ಸುತ್ತೆ ವ್ಯವಸಾಯ? ಏನು ಮಾಡಿದ್ರೆ ಚೆನ್ನಾಗಿದೆ ಸರ್, ಮಾಡಬೇಕು ಸರ್ ಅಲ್ವಾ? ಹೌದು. ನಾವೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರೆ ಅವರು ಮಾಡೋರ್ಗೇನು ಚೆನ್ನಾಗಿರ್ತದೆ ನೋಡಿ. ಅವ್ರಿಗೂ ಕಷ್ಟ ಮಾಡ್ತಾಯಿದ್ರು, ನಾವು ಇನ್ನೂ ಸ್ವಲ್ಪ ಮಾಡಿದರೆ ಇನ್ನೂ ಇಂಪ್ರೂವ್ ಆಗ್ತದಲ್ವ ಅಂತ ಅವ್ರಿಗೆ ಇರ್ತದೆ ಅಂತ ನಾವು ಸಪೋರ್ಟ್ ಕೊಡ್ತಾ ಅಲ್ಲೇ ಇದ್ದೀವಿ ಸರ್. ರಾಧಾ ಕೃಷ್ಣ ಅವರೇ, ಈಗ ಜಮೀನನ್ನು ಯಾವಾಗ ಖರೀದಿ ಮಾಡಿತ್ತು? ಜಮೀನು ಖರೀದಿ ಮಾಡಿ ಈಗ 4 ವರ್ಷ ಆಯ್ತು ಸರ್. 4 ವರ್ಷ. ನಾವು ಖರೀದಿ ಮಾಡಿ ಇದ್ಮೇಲೆ ರಿಜಿಸ್ಟ್ರ್ ಮಾಡೋಕೆ ಅವ್ರು ಒಂದು 6 ತಿಂಗಳು ತಗೊಂಡಿದ್ದಾರೆ ಸರ್. ಡಾಕ್ಯುಮೆಂಟಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸರಿ ಮಾಡಿಕೊಡೋಕ್ಕೆ. ನಮಗೆ ರಿಜಿಸ್ಟ್ರ್ ಮಾಡಿದ್ದು ನಮ್ಗೆ ಹ್ಯಾಂಡ್ ಓವರ್ ಮಾಡೋ ಒಳಗಡೆನೆ ಕರೋನಾ ಸ್ಟಾರ್ಟ್ ಆಯಿತು ಸರ್. ಓ. ಕರೋನಾ ಸ್ಟಾರ್ಟ್ ಆದಮೇಲೆ ನಾವು ಜಮೀನಿಗೆ ಒಂದು 4 ತಿಂಗಳು ಬರೋಕ್ಕಾಗಿರಲಿಲ್ಲ, ಲಾಕ್ಡೌನ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ DSP ಅವರಿಂದ ಪರ್ಮಿಷನ್ ತಗೊಂಡು ಜಮೀನಿಗೆ ಬಂದು ಅಲ್ಲಿ ಕಾರಲ್ಲೇ ಮಲಗಿ ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡು. ಓ, ಕರೋನಾ ಟೈಮಲ್ಲೇ ಸರ್. ಒಂದು ಮ್ಯಾಷನ್ನು ಒಂದು ಲ್ಯಾಬರ್ನು ಅಲ್ಲೇ ಇಟ್ಕೊಂಡು ಒಂದೇ ಮ್ಯಾಷನ್ ಕಟ್ಟಿದ್ದಾನೆ ಸರ್ ನಮ್ಮ ಮನೇನು. ಎಷ್ಟು ಚದರ ಕಟ್ಟಿದ್ರಿ? ಒಂದು 8 ಚದರ ಮನೆ ಕಟ್ಟಿದ್ದೀವಿ ಸರ್. ಅಲ್ಲಿವರೆಗೂ ಕಾರಲ್ಲೇ ಮಲಗಿದ್ದೀವಿ ಸರ್. ಪಾಪ ಒಂದು ಚಿಕ್ಕ ಸೆಡ್ ಹಾಕಿ ಅವ್ರಿಗೆ ಕೊಟ್ಟಿದ್ದೀನಿ ಸೀಟ್ಗಳಲ್ಲಿ. ಮಿಕ್ಕಿದ್ದೆಲ್ಲ ಕಾರಲ್ಲೇ ಮಲಗಿ ಮನೆ ಕಟ್ಟಿ ನಮ್ಮ ತೋಟಗೆ ಗ್ರೀನ್ ಮೆನ್ಯೂರ್ ಹಾಕಿ ನಾನು ತೋಟ ಶುರು ಮಾಡೋ ಸರಿಗೆ ಮನೆ ಆಗಿದ್ದು ನಾನು ಗ್ರೀನ್ ಮೆನ್ಯೂರ್ ಎಲ್ಲ ನನಗೆ ಕೈಗೆ ಬಂದಿರೋದು 2.5 ತಿಂಗಳು 3 ತಿಂಗಳು ಒಳಗಡೆನೆ ನಾವೆಲ್ಲ ಕಂಪ್ಲೀಟಾಗಿ ಗ್ರೀನ್ ಮೆನ್ಯೂರ್ ಮಾಡಿ 2 ಸತಿ ಮಾಡಿದ್ದೀನಿ ಸರ್. ಅಲ್ಲ, ಈಗ ನಿಮ್ಮ ಜಮೀನು ಇತ್ತಲ್ಲ, ಅಲ್ಲಿ ಏನು ಬೆಳೆ ಇತ್ತಿಲ್ವ ಮುಂಚೆ? ತೆಂಗಿನ ಮರಗಳು ಇದ್ದವು ಸರ್, ದೊಡ್ಡ ಮರಗಳು ಒಂದು 150 ಮರ ಇದ್ವು. ಆ ಮರಗಳೆಲ್ಲ ಅವರು ಪಾಪ ಕೆಳಗಡೆ ಕಬ್ಬು ಹಾಕಿ ಬೆಂಕಿ ಹಾಕಿಬಿಟ್ಟು ಎಲ್ಲ ಸುಟ್ಟೋಗಿಬಿಟ್ಟಿದ್ದವು ಸರ್. ನಾವು ಆ ಮರಗಳು ಬರ್ತಾವೆ ಇಲ್ಲ ಅಂತ ಹೇಳಿ ಮತ್ತೆ ನಾನು ಇನ್ನೊಂದು ಲೈನ್ ಮರಗಳು ಹಾಕಿದ್ದೀನಿ, ತೆಂಗಿನ ಮರಗಳು. ಆಮೇಲೆ ಅದರ ಮಧ್ಯದಲ್ಲಿ ಕಾಫಿ, ಯಾಲಕ್ಕಿ, ಇಲ್ಲಿ ಯಾರು ಹಾಕದೇ ಇರೋ ಬೆಳೆಗಳು ಹಾಕಬೇಕು ಅಂತ ಹೇಳಿಬಿಟ್ಟು ಸರ್ ನಾನು ಅಲ್ಲಿ ಬೆಳೆಗಳು ಹಾಕಿದ್ದೀನಿ. ದಾಲ್ಚಿನ್ನಿ ಗಿಡ ಹಾಕಿದ್ದೀನಿ. ಇವೆಲ್ಲ ಏನಂದರೆ ಕಮರ್ಷಿಯಲ್ ಆಗಿ ಮಾಡಬೇಕು, ಒಂದು ಸ್ವಲ್ಪ ಯಾರು ಮಾಡ್ದೇ ಇರೋದು ಮಾಡಬೇಕು ಮಂಡ್ಯ ಜಿಲ್ಲಾದಲ್ಲಿ ಅಂತ. ಅದೇನೋ ಹಸಿರೆಲೆ ಗೊಬ್ಬರ ಅಂದ್ರಲ್ಲ? ಹಸಿರೆಲೆ ಗೊಬ್ಬರ ಅಂದರೆ ಡಯಾಂಚ, ಹೆಸರೆಕಾಳು, ತಗಣಿಕಾಳು ಇವೆಲ್ಲ ನಾನು ಭೂಮಿ ಮೇಲೆ ಮೊದಲು ನವಧಾನ್ಯಗಳು ಥರ ಸರ್ ಸಲ್ಬಿಟ್ಟು ಅದು 45 ದಿನ ಆದ ತಕ್ಷಣ ರೋಟಾವೇಟ್ರ್ ಮಾಡಿಸ್ಬಿಟ್ಟು ಭೂಮಿಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸತಿ ಚಲ್ಲಿರೋದು ಸರ್. ಆ ಥರ ಕೆಲಸ ಮಾಡಿದ್ರಿ?
ಅದು ಭೂಮಿ ಫಲವತ್ತತೆ ಆಗ್ತದೆ ಸರ್. ಓ ಹ್ಞೂ ಭೂಮಿ ಫಲವತ್ತತೆ ಮಾಡ್ಕೊಂಡಿದ ಮೇಲೆ ನಾವು ಗಿಡ ನೆಟ್ಟಿದ್ರೆ ಹಾಂ 1 ವರ್ಷದ ತನಕ ನಾವು ಮೆನ್ಯೂರ್ ಕೊಡೋದು ಬೇಕಾಗಿಲ್ಲ ಸರ್. ಅದಕ್ಕೆ ನಾವು ತಕ್ಕಂಗೆ ಮತ್ತೆ ಕಂಟಿನ್ಯೂ ನಾವು ಆ ಪ್ರಾಸೆಸ್ನು ಕಂಟಿನ್ಯೂ ಮಾಡ್ಕೊಂತ ಅದಕ್ಕೆ ನಮ್ಮ ಮಿಕ್ಕಿದ್ದು ಜೀವಾಮೃತ, ವೇಸ್ಟ್ ಡಿಕಂಪೋಸರು, ಈ ನಾವು ಏನು ಈ ಗ್ರೀನ್ ಮೆನ್ಯೂರ್ ಮಾಡಿದ್ವೋ ಅದು ಜಲ್ದಿ ಕೊಳಿಬೇಕು ಅಂದರೆ ವೇಸ್ಟ್ ಡಿಕಂಪೋಸರ್ ಯೂಸ್ ಮಾಡ್ತೀನಿ ಸರ್. ಈ ಥರ ಮಾಡಿ ಗಿಡಗಳು ಹಾಕಿದ್ದೀವಿ ಸರ್. ಸಕ್ಸಸ್ ಆಗಿದ್ವಿ. ಒಟ್ಟು ಎಷ್ಟು ಜಮೀನಿದೆ ಈಗ ನಿಮ್ಮದಲ್ಲಿ? ಈಗ ನಮ್ಮದು 7.5 ಎಕರೆ ಜಮೀನಿದೆ ಸರ್. ಏನೇನು ಬೆಳೆ ಇದೆ ನಮ್ಮದ್ರಲ್ಲಿ ಈಗ ತೆಂಗು, ಅಡಿಕೆ, ಹಾಂ ಬಾಳೆ, ಹಾಂ ಪಪ್ಪಾಯಿ, ಹಾಂ ಕಾಫಿ, ಹಾಂ ಯಾಲಕ್ಕಿ, ಹಾಂ ದಾಲ್ಚಿನ್ನು, ಹಾಂ ಇವೆಲ್ಲ ಜಾಯಿಕಾಯಿ ಹಾಕಿದ್ದೀನಿ ಸರ್. ಹಾಂ ಹಾಂ ಅವು ದೊಡ್ಡ ಮರಗಳಾಗ್ತವೆ. ಒಂದು 150 ಮರ ಜಾಯಿಕಾಯಿ ಹಾಕಿದ್ದೀನಿ. ಇವೆಲ್ಲ ಕಮರ್ಷಿಯಲ್ ಬೆಳೆಗಳು ಸರ್. ಇವೆಲ್ಲದ ಕನಿಷ್ಠ ಒಂದು 30 ಥರ ಹಣ್ಣುಗಳು ಹಾಕಿದ್ದೀನಿ ಸರ್. ಒಂದು ಅರ್ಧ ಎಕರೆನಲ್ಲಿ 2 ಗಿಡ ಎಲ್ಲ 30 ಥರ ಗಿಡಗಳು. ಓ ಯಾವ್ಯಾವುದು ಹೇಳ್ಬೋದೇ? ಹೇಳ್ಬೋದು ಸರ್. ಡ್ರ್ಯಾಗನ್ ಫ್ರೂಟು, ಬಟರ್ ಫ್ರೂಟು, ಬ್ರೆಡ್ ಫ್ರೂಟು, ಮಿಲ್ಕ್ ಫ್ರೂಟು, ದಾಳಿಂಬ್ರೆ. ಮಿಲ್ಕ್ ಫ್ರೂಟ್ ಏನಂಗಂದ್ರೆ ಅದು ಸರ್ ಹೊಸ್ದಾಗ ನಾನು ನೋಡಿರೋದು ಗಿಡಗಳೆಲ್ಲ ಏನು ಹೊಸ ಗಿಡ ಬಂದಿದೆ ಅದೆಲ್ಲ ತಗೊಂಬಂದು ಹಾಕಿದ್ದೀನಿ ಸರ್. ನಾವು ತಿನ್ನೋಕಿರ್ಲಿ ಸಾಕು, ನಾವು ಮಾರೋದು ಬೇಡ. ಅದು ಕರೆಕ್ಟ್ ಅಂತ ಹೇಳಿ ಅದು ನಮಗೆ ಉಪಯೋಗ ಆಗ್ತೈತಿ ಅಂದರೆ ಆವಾಗ ನಾವು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಣ. ಒಂದು 5 ಹೇಳಿದ್ರಿ, ಇನ್ನೊಂಚೂರು ಹೇಳಿ ಹಣ್ಣಿನ ಗಿಡಗಳು. ಸರ್ ಹಂಗೆ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ. ಆಯ್ತು ಹೇಳಿ. ಸಪೋಟ, ಹಲಸು, ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ, ಮ್ಯಾಂಗೋನಲ್ಲಿ ಒಂದು 4 ವೆರೈಟಿ ಹಾಕಿದ್ದೀನಿ. ಇವೆಲ್ಲದ ಹೊಸ ವೆರೈಟಿ ಇದೆ ಸರ್. ಅರ್ಧ ಎಕರೆನಲ್ಲಿ ಎಲ್ಲ ಮಾಡ್ಬಿಟ್ಟಿದ್ದೀರಿ? ಅರ್ಧ ಎಕರೆ ಸರ್. ಅದರಲ್ಲೇ ಮನೆ ಕಟ್ಕೊಂಡಿದ್ವಿ. ಮನೆ ಮುಂದೆ ಎಲ್ಲ ಈ ಗಿಡಗಳು ಹಾಕಿದ್ದೀನಿ ಸರ್. ಒಳ್ಳೇದು. ಬೇಜಾರಾದಾಗ ಒಂದೊಂದು ಸೀಬೆ ಗಿಡ ಒಂಥರ ಅಲ್ಲ ಸರ್, ನಾನಾ ಥರ ಗಿಡಗಳೂ ಇದ್ದಾವೆ. ಒಳ್ಳೇದು. ಮನೆಯಲ್ಲಿ ನನ್ನ ಅಭಿಪ್ರಾಯ ಏನಂದರೆ ಸರ್, ಚಿಕ್ಕ ವಯಸ್ಸಿನಿಂದಾನು ಕಾನ್ಸೆಪ್ಟ್ ಅದು ನನಗೆ. ಯಾವಾಗ ನಮ್ಮ ಜಮೀನೆಲ್ಲ ಹಾಳಾಗ್ಬಿಡ್ತೋ ನಮ್ಗೆ ಮನೆಗೆ ಬರೋರೆಲ್ಲನೂ ನಿಂತು ಬಿಟ್ಟಿದ್ದಾರೆ ಸರ್. ರಿಲೇಷನಲ್ಲಿ ಯಾವಾಗ ನಾವು ಕಮ್ಜೋರ್ ಆಗ್ತೀವೋ ಅವಾಗ ಏನಾರು ಕೇಳ್ತೀವೇನೋ ಅನ್ನೋ ಸಂಕೋಚಗಳು ಇರ್ಬೋದು, ಬೇರೆ ಬೇರೆ ಥರನೂ ಇರ್ಬೋದು. ಸಾಲ ಕೇಳ್ಬೋದು ಅಂತ. ಅದು ಸರ್, ಅದು ಕಂಟಿನ್ಯೂ, ಅದು ಮೇನ್ ಪರ್ಪಸ್ ಅದೇ. ಹಾಗಾಗಿ ನೆಂಟರು ಯಾರೂ ಬರ್ತಿರ್ಲಿಲ್ಲ. ಅವರೆಲ್ಲ ಒಂದು ಸ್ವಲ್ಪ ಕಮ್ಜೋರಾಗಿ ನೋಡೋರು ನಮಗೆ. ನನಗೆ ಆವಾಗ ಹಠ ಬಂದಿತ್ತು ಸರ್, ಏನೇ ಆಗಲಿ ನಾವು ಎಲ್ಲರಿಗೆ ಅಂದರೆ ಮೀರಿ ಇರಬೇಕು ಅನ್ನೋ ಉದ್ದೇಶ ನನಗಿತ್ತು ಸರ್. ಅವ್ರಿಗಿರೋದೆಲ್ಲ 5 ಎಕರೆ 6 ಎಕರೆ ವ್ಯವಸಾಯ ಇತ್ತು. ನಾನು ಅದೇ ಉದ್ದೇಶ, ನಮ್ಮ ತಾತ ನಮಗೆ 40 ಎಕರೆ ಕೊಟ್ಟಿದ್ರು. ನಾವು ಕನಿಷ್ಠ ಅವ್ರಿಗೆ ಅವ್ರ ಹೆಸರು ಉಳಿಸಬೇಕು ಅನ್ನೋದು ಮನಸ್ಸಲ್ಲಿ ಬಂದಿತ್ತು. ಅಂದರೆ ಬಂದವ್ರಿಗೆಲ್ಲ ಬಗೆ ಬಗೆ ಹಣ್ಣು ತಿನ್ನಿಸ್ಬೇಕು ಅಂತ ಮನೆ ಸುತ್ತ ಹಣ್ಣಿನ ಗಿಡ ಹಾಕಿ. ಆ ಥರ ಇಲ್ಲ ಸರ್, ನಾವು ಹೊರಗಡೆ ಹೋಗಿ ಕೊಂಡ್ಕೊಂಡು ತಿನ್ನಬಾರ್ದು, ನಮ್ಮದು ನಾವು ತಿನ್ನಬೇಕು ಸರ್. ಬಂದವರಿಗೆ ನಮ್ಮ ಹತ್ರ ಮಿಕ್ಕಿದ್ರೆ ನಾವು ಯಾರಿಗಾರೇ ಕೊಡ್ಬೋದೇ ಬಿಟ್ಟರೆ ನಾವು ಮೊದಲು ಅಂಗಡಿಯಿಂದ ತರಬಾರ್ದು ಅನ್ನೋದು ನನ್ನ ಉದ್ದೇಶ ಸರ್. ಸಂಧ್ಯಾ ರಾಣಿಯವರೇ, ಮನೆಯಲ್ಲಿ ಏನಾದರೂ ಜಾನುವಾರುಗಳು, ಹಸು ಆ ಥರದ್ದು ಏನಾದ್ರು ಇಟ್ಟಿದ್ದೀರಾ? ಇದಾವೆ ಸರ್, ಹಸು ಎಲ್ಲ ಇದಾವೆ. ಎಷ್ಟಿದೆ ಹಸು? ಹಸು ಈಗ 3 ಇದಾವೆ ಸರ್, ನಾಟಿ ಹಸು ಇಟ್ಟಿದ್ದಾರೆ. ಓಕೆ. ಕುರಿ, ಕೋಳಿ? ಕುರಿ ಇದಾವೆ ಸರ್, ಕೋಳಿ, ನಾಟಿ ಕೋಳಿ ಇದಾವೆ. ಹಾಂ. ಕುರಿ ಎಷ್ಟಿದೆ? 6-7 ಇದಾವೆ ಸರ್. ನಾಟಿ ಕೋಳಿಗಳು ಒಂದು 15 ಇದಾವೆ ಸರ್. ಹೌದಾ? ಹಾಂ. ಒಂದು ಕೊಟ್ಟಿಗೆ ಮಾಡ್ಕೊಂಡಿದ್ದೀರಾ? ಇದೆ ಸರ್. ಅಲ್ವಾ? ಹೌದು. ಅಂದರೆ ಹಸು ನಿರ್ವಹಣೆ, ಕುರಿ, ಕೋಳಿ ಎಲ್ಲ ನೀವು ನೋಡ್ಕೊತಿದ್ರು ಅಥವಾ ಬೇರೆ ಯಾರಾದ್ರೂ ನೋಡ್ತಾರೆ? ಕೆಲಸದವ್ರು ಇದ್ದಾರೆ, ಅವ್ರು ನೋಡ್ತಾ ಇರ್ತಾರೆ. ಅವ್ರನ್ನ ಹೇಳ್ತಾ ಇರ್ತೀನಿ ಸರ್, ಟೈಮ್ಗೆ ಇದು ಹಾಕಿ ಅದು ಹಾಕಿ ಅಂತ. ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸರ್, ಹೋಗಿ ಇದು ಮಾಡೋದು, ಸಗಣಿ ತೆಗಿಯೋದು. ಹೌದು. ಹಾಲು ಕರಿಯಕ್ಕೆ ಕಲ್ತಿದ್ದೀರಾ? ಇಲ್ಲ ಸರ್. ಹೌದಾ? ಕಲಿಬೇಕು ಅಂತ ಅನ್ನಿಸ್ಲಿಲ್ವ ಯಾವಾಗಲೂ? ಇಲ್ಲ ಸರ್, ಈಗ ಮಾಡ್ಬೇಕಂದ್ರೂ ಸ್ವಲ್ಪ ಡಿಸ್ಕ್ ಪ್ರಾಬ್ಲಮ್ ಆಗಿದೆ ಸರ್. ಅದರಿಂದ ಕೂತ್ಕೊಂಡು ಮಾಡೋದನ್ನು ಸ್ವಲ್ಪ ಇದಿದೆ, ಅದರಿಂದ ಮಾಡ್ತಾ ಇಲ್ಲ ಸರ್. ಓಕೆ. ಈಗ ಮನೆ ಸುತ್ತ ಹಣ್ಣಿನ ಗಿಡಗಳನ್ನೆಲ್ಲ ಹಾಕೊಂಡಿದ್ದೀನಿ ಅಂತಂದ್ರು ರಾಧಾಕೃಷ್ಣ ಅವರು. ಹೌದು ಸರ್. ಬರೀ ಹಣ್ಣೆ ಸಾಕಾಗಲ್ವಲ್ಲ, ತರಕಾರಿ, ಸೊಪ್ಪು ಅದಕ್ಕೇನಾದ್ರು? ಸರ್ ಅದನ್ನು ಹಾಕ್ತೀವಿ ಸರ್. ಹೌದಾ? ಅದನ್ನು ಹಾಕ್ತಾರೆ. ಇಲ್ಲಿ ಈಗ ಇರೋ ಮನೆ ಹತ್ರ ಹಾಕಿ ಕೋಳಿ ಎಲ್ಲ ಹೋಗಿ ತಿಂತಾ ಇದ್ದೋ ಅಂತ ಈಗ ಬೇರೆ ಜಮೀನು ತಗೊಂಡಿದ್ದಾರೆ ಸ್ವಲ್ಪ ದೂರದಲ್ಲಿ, ಅದನ್ನೆಲ್ಲ ಹಾಕಿದ್ದಾರೆ ಸರ್. ಅದನ್ನೆಲ್ಲ ತರಿಸ್ತಾ ಇರ್ತಾರೆ, ಸೊಪ್ಪು ತರಕಾರಿ ಎಲ್ಲ ಹಾಕಿದ್ದಾರೆ, ಅವನ್ನೆಲ್ಲ ತಂದು ಕೊಡ್ತಾರೆ ಮನೆಗೆ. ಅಂದ್ರೆ ಅಡುಗೆ ಮನೆ ದೃಷ್ಟಿಯಿಂದ ನೀವು ಹೊರಗಡೆಯಿಂದ ಏನು ಖರೀದಿ ಮಾಡಲ್ಲ? ಜಾಸ್ತಿ ಮಾಡಲ್ಲ ಸರ್, ಇರೋವು ಯೂಸ್ ಮಾಡ್ತೀವಿ ಜಾಸ್ತಿ. ಏನೇನೆಲ್ಲ ವಿಶೇಷವಾದ ಅಡುಗೆ ಮಾಡ್ತೀರಿ ಸಂಧ್ಯಾ ರಾಣಿಯವರೇ? ಆಂಧ್ರದವ್ರು ಸ್ವಲ್ಪ ಖಾರ ಜಾಸ್ತಿ ಅಂತ. ಹೌದು ಸರ್. ಹೌದು ಸರ್. ಚಿಕನಲ್ಲಿ ಮಾಡ್ತೀನಿ ಸರ್. ನಾನು ಬೆಂಗಳೂರು ಬಂದಮೇಲೆ ಮಟನ್ನು ಮಾಡೋದು ಕಲ್ತ್ಕೊಂಡಿದ್ದೀನಿ.
ಫಿಶ್ ಮಾಡ್ತೀನಿ, ಅದನ್ನು ಇಲ್ಲಿ ಬಂದ ಮೇಲೇ ಮಾಡ್ತಾ ಇದ್ದೀನಿ ಸರ್. ಓಕೆ. ಅಲ್ಲ, ಯಾಕೆ ಆಂಧ್ರದಲ್ಲಿ ಖಾರ ಜಾಸ್ತಿ ತಿಂತಾರೆ? ಗೊತ್ತಿಲ್ಲ ಸರ್, ಜಾಸ್ತಿ ಅದು ಇರಬೇಕು. ವೆಜ್ಗಾದರೆ ಅಷ್ಟು ತರಕಾರಿ ಪಲ್ಯ ಮಾಡಿದ್ರೆ ಅಷ್ಟು ಹಾಕಲ್ಲ ಸರ್. ನಾನ್ ವೆಜ್ ಮಾಡಿದರೆ ಚಿಕನ್ ಅದು ಮಾಡಿದ್ರೆ ತುಂಬ ಖಾರನೇ ಬೇಕು, ಸ್ಪೈಸಿ ಇರಬೇಕು, ಆ ಥರ ಇದ್ರೇನೆ ಟೇಸ್ಟ್ ಇರ್ತದೆ ಅಂತ ಮಾಡ್ತಾ ಇರ್ತಾರೆ. ಆಂಧ್ರ ಅಂದರೆ ಮೆಣಸಿನ್ಕಾಯಿನೇ ತೋರಿಸ್ತಾರೆ. ಅದು ಗುಂಟು ಮಿರ್ಚಿ ಅಂದರೆ ಖಾರ ಜಾಸ್ತಿ ಅಲ್ಲ ಸರ್, ಅದಕ್ಕೆ. ನೀವು ಹಾಗೆ ಖಾರವಾಗೆ ಮಾಡ್ತೀರಾ? ನಾನು ಕಡಿಮೆನೆ ಸರ್. ಹೌದಾ? ಹಾಂ, ಕಡಿಮೆನೆ. ಈ ನಾನ್ ವೆಜ್ ಮಾಡುವಾಗ ಬೇಕಂತ ಮಗ ಎಲ್ಲ ಇವ್ರು ಸೇರಿ ಹಾಕ್ತಾ ಇರ್ತಾರೆ ಖಾರ. ಹೌದಾ? ಓ, ರಾಧಾಕೃಷ್ಣ ಅವ್ರಿಗೆ ಖಾರ ಅಂದ್ರೆ ತುಂಬಾ ಇಷ್ಟ. ಖಾರ ಉಪ್ಪು ಜಾಸ್ತಿ ಇರ್ಬೇಕು ಸರ್ ಅವ್ರಿಗೆ. ನೋಡಿದ್ರಾ? ಏನು ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು? ತುಂಬ ಚೆನ್ನಾಗಿ ಮಾಡೋದಂದ್ರೆ ಸ್ವಲ್ಪ ಚಿಕನ್ ಅದೇ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ಸರ್. ಚೆನ್ನಾಗಿ ಮಾಡ್ತಾರಾ ರಾಧಾಕೃಷ್ಣ ಅವರೇ, ಸಂಧ್ಯಾರಾಣಿ ಅವರು? ಸರ್ ಅಡುಗೆ ಚೆನ್ನಾಗಿ ಮಾಡ್ತಾರೆ ಸರ್. ನಮ್ಮ ತಾಯಿಯವರು ಹೋಗಿದ ಮೇಲೆ ಅನ್ಕೊಂತ ಇದ್ದೀವಿ ಸರ್, ನಮ್ಮ ತಾಯಿಯವರು 1000 ಜನನ ಕುಂದಿರಿಸಿ ಯಾವಾಗ ಅಡುಗೆ ಮಾಡಿಕೊಡೋರು ಸರ್. ಓ, ಈ ಊರಲ್ಲಿ ಏನೇ ಫಂಕ್ಷನ್ ಆಗಲಿ ನಮ್ಮ ತಾಯಿಯವರೇ ಮಾಡೋರು. ನೋಡಿದ್ರ? ಹಿಂದ್ಗಡೆ ಕಾಲದಲ್ಲಿ ಭಟ್ರೆಲ್ಲ ಯಾರೂ ಇರ್ತಾ ಇಲ್ಲ ಸರ್. ಹೌದು ಹೌದು. ಅನ್ನ ಮಾತ್ರ ಗಂಡಸರು ಬೇಯಿಸೋರು. ಹೌದು. ಮಿಕ್ಕಿದ್ದು ಪಲ್ಯಗಳೆಲ್ಲ ನಮ್ಮ ತಾಯಿಯವರೇ ನಿಂತ್ಕೊಂಡು ಎಲ್ಲ ಮಾಡೋರು ಸರ್. ನಾವು ಅನ್ಕೊಂತ ಇದ್ದೀವಿ ಸರ್, ನಮ್ಮ ತಾಯಿಯವ್ರಿಗೆ ಇಷ್ಟೊಂದು ಇದೆಯಲ್ವಾ. ನಾವು ಏನಂದ್ರೆ ಸರ್ 8 ಜನ ಮಕ್ಕಳು ನಾವು. ನಮ್ಮ ತಾಯಿಯವ್ರಿಗೆ 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ಈ 4 ಜನ ಗಂಡು ಮಕ್ಕಳಲ್ಲಿ ನನಗೆ ಬುದ್ಧಿ ಬರೋ ಸರಿಗೆ ದೊಡ್ಡಣ್ಣನಿಗೆ ಅಕ್ಕದಿರಿಬ್ಬರಿಗೆ ಮದುವೆ ಆಗಿದೆ ಸರ್. ಒಂದು ಅಕ್ಕನಿಗೇನು ಒಂದು ತಂಗಿಗೂ ಮದುವೆ ಆಗಿರಲಿಲ್ಲ. ನಮ್ಮ 2 ಅಣ್ಣನ ಮದುವೆನೂ ನನಗೆ ಒಂದು ಸ್ವಲ್ಪ ಗುರ್ತಾದ್ಮೇಲೆ ಮದುವೆ ಆಯಿತು. ಅವ್ರ ಮದುವೆ ಆದಮೇಲೆ ಪಾಪ ಅವ್ರವ್ರ ಕಷ್ಟ ಸುಖಗಳು ಅವ್ರಿಗಿದ್ದೇ ಇರ್ತಾವೆ ಸರ್. ನಮ್ಮನ್ನು ನೋಡಿಲ್ಲ ಅಂತ ನಾವು ಅನ್ಕೋಬಾರ್ದು, ಅವ್ರ ಬಾಧೆಗಳು ಅವ್ರಿಗಿದ್ದೇ ಇರ್ತವೆ. ಇಲ್ಲ ಹೊರಗಡೆ ಇರೋರು ತಂದೆಯವ್ರಿಗೆ ಇದು ಯಾವಾಗ ಆರೋಗ್ಯ ಸರಿ ಇಲ್ವೋ, ನಾವು ಈಗ ಅದ್ರ ಮೇಲೆ ನಾವು ಗಮನ ಕೊಟ್ಟು ನಾನು ವ್ಯವಸಾಯಕ್ಕೆ ಬಂದಿದ್ದೆ ಸರ್. ಆಮೇಲೆ ನಾನು ಕಷ್ಟ ಬಿದ್ದು ನಮ್ಮ ಅಕ್ಕನಿಗೆ ತಂಗಿಗೆ ಇಬ್ಬರಿಗೂ ಓದಿಸಿದ್ದೀನಿ. ಅವರೆಲ್ಲ ಚೆನ್ನಾಗೇ ವಿದ್ಯಾವಂತರಾದರು. ಒಬ್ಬರು B.Pharmacy ಮಾಡಿದರು, ಒಬ್ಬರು ಇಂಜಿನಿಯರ್ ಆಗಿದ್ರು. ಹಂಗೆ ನನಗಂದ್ರೆ ಮೊದಲಿರೋ ದೊಡ್ಡ ಅಕ್ಕದಿರೂ ಚೆನ್ನಾಗಿ ಓದ್ಕೊಂಡಿದ್ದಾರೆ ಸರ್. ಆ ಕಾಲಕ್ಕೆ 10th ಸ್ಕೂಲ್ ಫೈನಲ್ ಅಂತ ಇರೋದು, ಆ ಕಾಲಕ್ಕೆ ಅದು ಮಾಡಿದ್ದಾರೆ ಸರ್ ಅವರು. ಸಂಧ್ಯಾರಾಣಿ ಅವರು ಬಂದಮೇಲೆ ತಾಯಿ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಸರ್ ಅಲ್ವಾ? ತಾಯಿಗೆ ಅವ್ರನ್ನ ಕಮ್ಜೋರು ಮಾಡಿಲ್ಲ. ಆದರೆ ಇಬ್ಬರು ಒಂದೇ ಮನೆಯಿಂದ ಬಂದಿದ್ದಾರೆ ಸರ್. ಓ, ನೋಡಿದ್ರ? ನಮ್ಮ ತಾಯಿಯವ್ರ ಮನೆಯಿಂದಾನೇ ನಮ್ಮ ತಾಯಿಯವ್ರ ಕಜಿನ್ ಮೊಮ್ಮಗಳು ಸರ್. ಓ, ಹಾಗಾಗಿ ನಿಮ್ಮ ತಾಯಿ ಥರನೇ ಅಡುಗೆ ಮಾಡ್ತಾರೆ ಸರ್. ಅದರಲ್ಲೇನು ಅದೇ ಖಾರ ಯಾಕೆ ಜಾಸ್ತಿ ತಿಂತೀರಿ ನೀವು? ಖಾರ ಜಾಸ್ತಿ ತಿನ್ನೋದೇನಿಲ್ಲ ಸರ್, ನಮಗೆ ಮೊದಲಿಂದ ತಾಯಿಯವರು ಮಾಡಿರೋ ಅಭ್ಯಾಸ ಅದು. ಸ್ವಲ್ಪ ಅಡುಗೆಗಳಲ್ಲಿ ತೆಲುಗುವರಂದ್ರೇನೋ ಸ್ವಲ್ಪ ಜಾಸ್ತಿ ತಿಂತಾರೆ ಉಪ್ಪು ಖಾರ. ಒಳ್ಳೇದು. ಆದರೆ ಉಪ್ಪು ಖಾರ ಜಾಸ್ತಿ ತಿನ್ನಬಾರ್ದು ಸರ್, ಕಮ್ಮಿನೇ ತಿನ್ನಬೇಕು ಅವ್ರನ್ನ. ಆಯಿತು ರಾಧಾಕೃಷ್ಣ ಅವರೇ, ಏಲಕ್ಕಿ ಯಾಕೆ ಹಾಕಿದ್ರಿ ನೀವು? ಅದೇ ಹೇಳಿದ್ನಲ್ಲ ಸರ್, ನನ್ನ ಅಭಿಪ್ರಾಯ ಇಲ್ಲಿ ಯಾರು ಹಾಕದೇ ಇರೋ ಬೆಳೆಗಳು ಹಾಕಬೇಕು. ಅದೇ ಯಾಕೆ ಅಂತ ಸರ್, ನನಗೆ ಮೊದಲಿಂದಾನು ಅದೊಂದು ಇಷ್ಟ ಸರ್. ಯಾಲಕ್ಕಿ, ಚಕ್ಕೆ, ಲವಂಗ, ಜಾಯಿಕಾಯಿ, ಈ ಮಸಾಲ ಐಟಮ್ಗಳನ್ನ ಬೆಳೆಸ್ಬೇಕು. ನನಗೆ ಗೊತ್ತಾಯ್ತು ನೀವು ಆಂಧ್ರದವರಲ್ವ, ಅದಕ್ಕೆ. ಆ ಥರ ಇಲ್ಲ ಸರ್, ನನಗೆ ಆಂಧ್ರದ ಬಗ್ಗೆ ನಾವು ಅಲ್ಲಿ ಬೆಳೆದಿಲ್ವಲ್ಲ ಸರ್. ನಾವು ಬೆಳೆದಿರೋದೆಲ್ಲ ಕರ್ನಾಟಕದಲ್ಲಿ. ಸರಿ. ನಾವು ಹುಟ್ಟಿರೋದು ಕರ್ನಾಟಕದಲ್ಲಿ, ಬೆಳೆದಿರೋದು ಕರ್ನಾಟಕದಲ್ಲಿ. ಸರಿ. ನಮ್ಗೆ ಅದ್ರ ಬಗ್ಗೆ ಅಸಲು ಆಂಧ್ರ ಬಗ್ಗೆ ಜಾಸ್ತಿ ಅಷ್ಟೊಂದು ಗೊತ್ತಿಲ್ಲ ಸರ್. ಯಾವಾಗೋ 5-6 ವರ್ಷಕ್ಕೆ ಯಾರ್ದಾರೆ ಹತ್ರದವ್ರ ಮದುವೆ ಅಂದರೆ ಕರ್ಕೊಂಡು ಹೋಗೋರು, ಇಲ್ಲ ಅಂದರೆ ಅದು ಇಲ್ಲ ನಮಗೆ. ಆಯ್ತು ಆಯ್ತು. ತಂದೆ ತಾಯಿನೇ ಹೋಗೋರು, ಎಲ್ಲರೂ ಏನಾರು ಫಂಕ್ಷನ್ಗಳು ಇದ್ರೇನೆ ಯಾವಾಗ. ಆಯ್ತು ಆಯ್ತು. ನನಗೇನಂದರೆ ಸರ್, ಮನೆಯಿಂದ ಉಪ್ಪು ಬಿಟ್ಟರೆ ಬೇರೆ ಏನೋ ಕೊಂಡ್ಕೊಂಬರ್ಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿರೋ ಕಾನ್ಸೆಪ್ಟ್ ಸರ್ ಮೊದಲಿಂದಾನು. ಓಕೆ. ಅಂದರೆ ಯಾರೂ ತುಳಿಯದ ಹಾದಿನ ನೀವು ತುಳಿಬೇಕು ಅನ್ನೋದು ಒಂದಿದೆ ಸರ್, ನಿಮ್ಮಿಚ್ಛೆ. ಅದು ಚಿಕ್ಕ ವಯಸ್ಸಿಂದ ಬಂದ್ಬಿಟ್ಟಿದೆ ಸರ್. ಯಾವಾಗ ನನ್ನ ನೆಂಟರೆಲ್ಲ ನಮ್ಮನ್ನು ಸ್ವಲ್ಪ ಕಮ್ಜೋರಾಗಿ ನೋಡಿದ್ರು, ಅದು ನನಗೆ ಮನಸ್ಸಲ್ಲಿ ಕುಂತು ಬಿಟ್ಟಿದೆ ಸರ್. ಮಂಡ್ಯದ ಪ್ರಮುಖವಾದ ಬೆಳೆ ಭತ್ತ, ಕಬ್ಬು ಬೆಳೆಯಲ್ವೇ ತಾವು? ಕಬ್ಬು ಬೆಳಿತೀನಿ ಸರ್, ಭತ್ತನೂ ನಮ್ಮ ಮನೆಗಾಗುವಷ್ಟು ಬೆಳ್ಕೊಂತೀನಿ. ಹೌದಾ? ಕಬ್ಬು ಅಷ್ಟೇ ಸರ್. ಈ ವರ್ಷ 1 ಎಕರೆ ಹಾಕಿದ್ದೀನಿ. ಮೊದಲು ನಮ್ಮ ಮನೆಗಾಗುವಷ್ಟು 1 ಟನ್ ಬೆಳೆಯುವಷ್ಟೇ ಮಾಡ್ಕೊತ ಇದ್ದೆ 3 ವರ್ಷದಿಂದಾನು. ಈಗ 1 ಎಕರೆ ಹಾಕಿದ್ದೀನಿ ಸರ್, ಆರ್ಗಾನಿಕ್ ಕಬ್ಬು. ಹೌದಾ? ಆರ್ಗಾನಿಕಲ್ಲೇ ಕಬ್ಬು ಬೆಳೆಸಿದ್ದೀನಿ. ಭತ್ತ 1 ಎಕರೆ ಹಾಕಿದ್ದೀನಿ ಸರ್. ಮನೆಗಾಗುವಷ್ಟು ಮಾತ್ರ ಆರ್ಗಾನಿಕಲ್ಲಿ ಬೆಳ್ಕೊಂತೀನಿ. ಅರ್ಧ ಎಕರೆ ನಮ್ಗೆ ಸ್ವಂತಕ್ಕೆ ಅಂತ ಮಾಡ್ಕೊತೀನಿ, ಅರ್ಧ ಎಕರೆ ಮಾರಾಕಿ ಅಂತಾನೆ ಮಾರ್ತೀನಿ ಸರ್. ಮಾರೋರಿಗೆಲ್ಲ ರಾಸಾಯನಿಕ ಸರ್. ನಾನು ಅದು ಉದ್ದೇಶ ಇಲ್ಲ. ಉದ್ದೇಶ ಏನಂದರೆ ಸರ್, ಇಲ್ಲಿ ಜನಗಳಿಗೆ ನಾವು ರೇಟಿನಲ್ಲಿ ವ್ಯತ್ಯಾಸ ಹೇಳಿದರೆ ಅದು ಇಷ್ಟ ಬೀಳಲ್ಲ ಸರ್ ಭಾಳ ಜನ.
ಅದು ಗುರ್ತಿರೋರು ಮಾತ್ರ ರೇಟ್ ₹1 ಜಾಸ್ತಿ ಆದ್ರೇನು ಒಳ್ಳೇದು ಬೇಕು ಅಂತ ನೋಡ್ತಾರೆ. ಈಗ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದೀವಿ ಸರ್. ನಾವೂ ಯಾರು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೋ ಅವರಿಗೆ ಆ್ಯಕ್ಚುಲಿ ನಾವು ರೈತರು ಬೆಳೆದಿರೋದು ನಮಗೆ ಕೈಗೆ ದುಡ್ಡು ಬರೋ ಸರಿಗೆ ಮೀಡಿಯೇಟ್ರಿಗೆ ಹೋಗ್ದಂಗೆ ಡೈರೆಕ್ಟಾಗಿ ನಮಗೆ ಬಂದರೆ ನಾವು ಎಷ್ಟೋ ಅನುಕೂಲತೆ ಮಾಡ್ಬೋದು ಸರ್ ರೈತರಿಗೆ. ಭಾಳ ಸಂತೋಷ. ಸಂಧ್ಯಾರಾಣಿ ಅವರೇ, ಈಗ ಸಾವಯವದಲ್ಲೇ ಭತ್ತ ಬೆಳೀತಾರೆ ಅಂತಂದ್ರು, ಹೌದು, ಚೆನ್ನಾಗಿರುತ್ತಾ? ಚೆನ್ನಾಗಿರ್ತದೆ ಸರ್. ಹೌದಾ? ಸಣ್ಣಕ್ಕಿನ ದಪ್ಪಕ್ಕಿನ ಯಾವ ಅಕ್ಕಿ? ಸಣ್ಣ ಅಕ್ಕಿ ಇದೆ ಸರ್, ದಪ್ಪನೂ ಇದೆ, ಎರಡೂ ಹಾಕಿದಾರು, ಎರಡೂ ಚೆನ್ನಾಗಿದೆ. ನಮ್ಮ ಮನೆಗೆ ಬಂದವ್ರಿಗೆ ಊಟ ಮಾಡಿದರೆ ಇದು ಅಂಗಡಿದಲ್ವಲ್ಲ ನಿಮ್ಮ ಮಾಡಿದ್ದೀರಾ ಅಂತ ಕೇಳ್ತಾರೆ ಸರ್. ಅದು ಊಟ ಮಾಡ್ತಾನೆ ಅವರು ಗೊತ್ತಾಗ್ಬಿಡ್ತದೆ ಸರ್. ಆ ಥರ ಇರ್ತದೆ ಸರ್ ರೈಸು. ಅದು ನಾವು ಈಗಲ್ಲ ಸರ್, 15 ಇಯರ್ಸ್ನಿಂದ ನಾವು ಆರ್ಗ್ಯಾನಿಕ್ನಲ್ಲಿ ತರಕಾರಿ ಮಾಡೋದೇ ತಿಂತಾಯಿದ್ದೀನಿ ಸರ್ ಜಾಸ್ತಿ. ಬೆಂಗಳೂರಲ್ಲಿ ಇವರು ಬಾಸ್ ಅವರು ಸೈಟಲ್ಲಿ ಮಾಡ್ತಾಯಿದ್ರು. ಹಂಗೆ ನಮಗೇನು ಹಾಲು ಅವೆಲ್ಲ ಅಲ್ಲಿಂದನೂ ಬರೋವು, ಅವೇ ತಿಂತಾಯಿದ್ದೀನಿ ಸರ್. ಮನೆಯಲ್ಲಿ ಬೆಲ್ಲದ ಬಳಕೆ ಜಾಸ್ತಿನಾ? ಬೆಲ್ಲ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸರ್, ಒಂದು 5 ಇಯರ್ಸ್ನಿಂದ ಜಾಸ್ತಿ. ಕಬ್ಬು ಬೆಳಿತೀರಾ ಅಂದಮೇಲೆ ಬೆಲ್ಲ ಬಳಸ್ಬೇಕು? ಇಲ್ಲ, ಫಸ್ಟ್ನಿಂದನೂ ನಾವು ಜಾಸ್ತಿ ಬೆಲ್ಲನೇ ಸರ್. ಶುಗರು ಸ್ವಲ್ಪ ಕಡಿಮೆನೇ. ಮೇನ್ ಏನಾನ ಸ್ವೀಟ್ ಮಾಡಬೇಕಂದ್ರೆ ಶುಗರಲ್ಲಿ ಮಾಡೋದಕ್ಕೆ ಮಾತ್ರ ಶುಗರ್. ಟೀ ಕಾಫಿ ಕಡಿಮೆ ಸರ್, ಇವರು ಕುಡಿಯಲ್ಲ ಜಾಸ್ತಿ. ಈಗಲಂತೂ ಅದೂ ಇಲ್ಲ, ಮನೇಲಿ ಮಕ್ಕಳನ್ನು ಕುಡಿಯಲ್ಲ. ಅದರಿಂದ ಇನ್ನು ಶುಗರು ಏನೇನು ಸ್ವೀಟ್ ಮಾಡಿದ್ರೆ ಶುಗರ್. ರಾಧಾಕೃಷ್ಣ ಅವರ, ಈಗ ಭತ್ತ ಮತ್ತು ಕಬ್ಬು ನಮ್ಮ ಮಂಡ್ಯದವ್ರು ಬೆಳೆದಂಗೆ ಬೆಳಿತೀರೋ ಅಥವಾ ನೀವೇನಾದ್ರು ಬೇರೆ ತರಹ? ಇಲ್ಲ ಸರ್, ನಾನು ದಾವಣಗೆರೆ ಅವ್ರು ಬೆಳೆದಂಗೆ ಬೆಳಿತೀನಿ. ಹೇಗೆ ಅದು? ಈ ವರ್ಷ ಎಲ್ಲರೂ ಭತ್ತ ಹಾಕಿದ್ದಾರೆ ಸರ್, ಎಲ್ಲ ರಾಸಾಯನಿಕದಲ್ಲೇ ಬೆಳೆದಿದ್ದಾರೆ. ನಾನು ರಾಸಾಯನಿಕ ಬೆಳೆದಿದ್ದೀನಿ ಸರ್. ಎಲ್ಲರಿಗೂ 20 ಕ್ವಿಂಟಾಲ್ ಯಾರೂ ದಾಟಿಲ್ಲ, ನನಗೆ 28 ಕ್ವಿಂಟಾಲ್ ಆಯ್ತು ಸರ್. ಹೆಂಗೆ ಬಂತು ಅಷ್ಟೊಂದು? ಸರ್ ಮಾಡೋ ಪದ್ಧತಿನಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್. ಹೇಳಿ. ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಬರೀ ಯೂರಿಯಾ ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ನಾನು ಯೂರಿಯಾ ಭಾಳ ಕಮ್ಮಿ ಯೂಸ್ ಮಾಡ್ತೀನಿ, ಕಾಂಪ್ಲೆಕ್ಸ್ ಯೂಸ್ ಮಾಡ್ತೀನಿ. ಯೂರಿಯಾ ಎಷ್ಟು ಹಾಕ್ತೀರಿ? ನಾನೊಂದು ಎಕರೆ ಮೇಲೆ ಒಂದು 20 ಕಿಲೋ ಹಾಕಿದರೆ ಜಾಸ್ತಿ ಸರ್. ಓಕೆ. ಹಾಂ. ನೈಟ್ರೋಜನ್ ಬಂದು ಈಗ ಯೂರಿಯಾನಲ್ಲಿರೋ ನೈಟ್ರೋಜನ್ನು ಪ್ಲಸ್ ಅಮೋನಿಯಂ ಸಲ್ಫೇಟ್ ಬಂದು ಅದೊಂದು 20 ಕಿಲೋ ಯೂಸ್ ಮಾಡ್ತೀನಿ ಸರ್. ಮಿಕ್ಕಿದ್ದೆಲ್ಲ ಆಲ್ 17s ಇಲ್ಲ 15s ಆಲ್ 19s ಈ ಥರ ಕಾಂಪ್ಲೆಕ್ಸ್ ಯೂಸ್ ಮಾಡ್ತೀನಿ ಸರ್. ಅದು ಒಂದರಿಂದಲೇ ನಿಮ್ಗೆ ಅಷ್ಟೊಂದು ಇಳುವರಿ ಬಂತು? ಡಿಫ್ರೆಂಟ್ ಸರ್ ಅದು. ಪ್ಲಸ್ ಗ್ರೀನ್ ಮೆನ್ಯೂರ್ ಮೇನ್, ಫಸ್ಟ್ ಯಾವುದೇ ಬೆಳೆಗೆ ಗ್ರೀನ್ ಮೆನ್ಯೂರ್ ಇರಬೇಕು ಸರ್. ಓಕೆ. ಭತ್ತ ಬೆಳೆಯೋಕ್ಕೆ ಮುಂಚೆ ಏನು ಹಾಕ್ತೀರಿ? ಗ್ರೀನ್ ಮೆನ್ಯೂರ್ ಡಯಾಂಚ ಹಾಕಿಬಿಟ್ಟು ಅದನ್ನು ರೋಟಾವೇಟ್ರ್ ಹಾಕಿ ತುರಂತ ನಾನು ನಾಟಿ ಮಾಡ್ತೀನಿ ಸರ್. ಓಕೆ. ನಾಟಿನೂ ಇನ್ನೊಂದು ಇಲ್ಲಿ ಏನು ಮಾಡ್ತಾರೆ ಅಂದರೆ ಸರ್, 1 ತಿಂಗಳು ತನಕ ಬಟ್ಟಲು ಬೆಳೆಸ್ತಾರೆ. 1 ತಿಂಗಳು ನಾನು 22 ದಿನದ ಒಳಗಡೆ ನಾಟಿ ಮಾಡಬೇಕು ಅಂತೀನಿ ಸರ್. ಇಂಥ ಡಿಫ್ರೆನ್ಸ್ಗಳು ಇದಾವೆ ಸರ್. ಕಬ್ಬಲ್ಲಿ ನನಗೆ ಅಷ್ಟು ಅನುಭವ ಇಲ್ಲ ಸರ್. ಆ್ಯಕ್ಚುಲಿ ಇಲ್ಲೇ ನಾನು ಕಬ್ಬು ನಾನು ಹಾಕಿರೋದು. ದಾವಣಗೆರೆಯಲ್ಲಿ ಕಬ್ಬು ಹಾಕ್ತಾಯಿದ್ರು, ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ ಬಿಟ್ಟರೆ ಅಷ್ಟೊಂದು ನನಗೆ ಇದಿಲ್ಲ. ನಾನು ಇಲ್ಲಿಗೆ ಬಂದ ಮೇಲೇ ಒಂದು 3 ವರ್ಷ ಆರ್ಗ್ಯಾನಿಕ್ ಕಬ್ಬು ಹಾಕಿ ಬೆಳೆದು ಆಮೇಲೆ 1 ಎಕರೆ ಹಾಕಿದ್ದೀನಿ ಸರ್. ಕಬ್ಬಾಗಿ ಬೆಳಿತೀರಿ ಹೇಳಿ? ಕಬ್ಬು ಬೆಲ್ಲ ಮಾಡೋಣ ಅಂತೇಳಿ ಸರ್. ಅಲ್ಲ, ಹೇಗೆ ಬೆಳಿತೀರಿ ಅಂತ ಸರ್? ಕಬ್ಬು ಬೆಳೆಯೋದಂದರೆ ನಾನು ಕಬ್ಬುಗೂ ಗ್ರೀನ್ ಮೆನ್ಯೂರೇ ಮಾಡಿದ್ದೀನಿ ಸರ್. ಆಮೇಲೆ 10 ಅಡಿ 3 ಅಡಿ ಪಟ ಮಾಡಿದ್ದೀನಿ ಸರ್. 10 ಅಡಿ ಆಗಲ್ಲ, ಪಕ್ಕದಲ್ಲಿ 3 ಅಡಿ 2 ಕಪ್ ಸಾಲ್ ಬರ್ತವೆ. 10 ಅಡಿ ಗ್ಯಾಪ್ ಕೊಟ್ಟಿದ್ದೀನಿ ಸರ್. ಆ 10 ಅಡಿ ಮಧ್ಯದಲ್ಲಿ ಮತ್ತೆ ನಾನು ಗ್ರೀನ್ ಮೆನ್ಯೂರ್ ಸರ್. ಈಗ ಹೆಸರೆಕಾಳು, ಉದ್ದಿನಕಾಳು, ತಗಣಿಕಾಳು ಹಾಕ್ಬಿಡೋದು. ನಮ್ಮ ಕಾಯಿ ಎಷ್ಟು ಬೇಕೋ ಅಷ್ಟು ಕೊಯ್ಕೊಳೋದು, ಮಿಕ್ಕಿದ್ದು ಕಿತ್ತಿ ಮತ್ತೆ ಗಿಡ ಬಡ್ಕಾಕೋದು ಸರ್. ಅದ್ರ ಮಧ್ಯದಲ್ಲಿ ಅಲ್ಲೊಂದು ಬಾಳೆ ಗಿಡ ಹಾಕಿದ್ದೀನಿ ಕಬ್ಬು ಮಧ್ಯದಲ್ಲಿ. ಎಲ್ಲರೂ ಬೇಡ ಅಂದರು, ಕಬ್ಬು ಮಧ್ಯದಲ್ಲಿ ಬಾಳೆ ಎತ್ತರ ಆಗಲ್ಲ ಅಂದರು. ಸರ್, ಈ ವರ್ಷ ನನಗೆ ಬೆಳೆ ಬರ್ದಾ ಇದ್ರೇನು ಪರವಾಗಿಲ್ಲ, ಮುಂದಿನ ವರ್ಷಕ್ಕೆ ಇದು ಕಂಪಲ್ಸರಿ ಬೆಳೆ ಕೊಡ್ತತಿ ಅಂತ ನಾನು ಹಾಕಿದ್ದೀನಿ. ಬಾಳೆ ಎಷ್ಟಡಿ ಅಂತರದಲ್ಲಿ ಹಾಕಿದಿರಿ ಸರ್? ಬಾಳೆ ಹಾಕಿರೋದು 15 ಅಡಿ ಅಂತರಕ್ಕೆ ಹಾಕಿದ್ದೀನಿ. ಅಂದರೆ ಈ 10 ಅಡಿ ಪಟ ಬಿಟ್ಟಿದ್ನಲ್ಲ ಸರ್, ಆ ಜಾಗದಲ್ಲಿ ನಾನು ಬಾಳೆ ಅಲ್ಲೊಂದು ಬಾಳೆ ಹಾಕಿದ್ದೀನಿ ಸರ್. ಸುಮ್ಮನೆ ನೋಡೋಣ ಅಂತ ಹಾಕಿದ್ರಿ? ಟ್ರೈಲ್ ಸರ್, ಎಲ್ಲನೂ ಟ್ರೈಲ್ ಮಾಡಿ ನನ್ನಿಂದ ಇನ್ನೊಬ್ಬರಿಗೆ ಬರಬೇಕು. ನಾವು 1 ಎಕರೆನಲ್ಲಿ ಏನಾರು ಮಾಡಿದರೆ ಅಕ್ಕಪಕ್ಕ ನೋಡಿದವ್ರು ಅದು ನೋಡಿಬಿಟ್ಟು 10 ಎಕರೆ ಮಾಡಿದರೆ ನನಗೆ ಲಾಸ್ ಆದರೆ ನನಗೊಬ್ಬನಿಗೆ ಆಗ್ತದೆ ಸರ್. ಲಾಭ ಆಗಿದ್ರೆ ಎಲ್ಲರಿಗೂ ಆಗಬೇಕು. ಈಗ ಬಾಳೆ ಫಸಲು ಬರ್ತಿದೆಯಾ? ಕಬ್ಬಲ್ಲಿ ಹಾಕೋದು ಬಂದಿಲ್ಲ ಸರ್. ಏಕೆ? ಅದು ಅನ್ಸೀಸನ್ಗೆ ಹಾಕಿದ್ದೀನಿ ನಾನು, ಸೀಸನಲ್ಲಿ ಹಾಕಿಲ್ಲ. ಕಬ್ಬು ಒಂದು ಸ್ವಲ್ಪ ಬೆಳೆದ ಮೇಲೆ ಹಾಕಿದ್ದೀನಿ. ಸರಿ ಸರ್. ಬಾಳೆ ಅಂತೂ ನಮ್ಮಲ್ಲಿ 365 ದಿನಾನು ಬಾಳೆ ಇದೆ ಸರ್. ಹಸಿರೆಲೆ ಗೊಬ್ಬರ ಏನೋ ಸರಿ ಒಪ್ಕೊಳ್ಳೋಣ ಸರ್. ಆಮೇಲೆ ಮೇಲೆ ಏನು ಗೊಬ್ಬರ ಕೊಡಲ್ವ ನೀವು ಸಾವಯವ ಕಬ್ಬು ಅಂದರೆ? ಸರ್, ಸಾವಯವ ಕಬ್ಬಿಗೆ ನಾನು ಜೀವಾಮೃತ ಕೊಡ್ತೀನಿ ಸರ್.
ಜೀವಾಮೃತ ಕಂಟಿನ್ಯೂ ನಮ್ಮ ಬೆಳೆಗಳಿಗೆಲ್ಲರಿಗೂ ಜೀವಾಮೃತ ಸರ್. ಪಂಚಗವ್ಯ ಕೊಡ್ತೀನಿ. ಏನಾದ್ರು ಒಂದು ಸ್ವಲ್ಪ ರೋಗಗಳು ಕಂಡ್ರೆ ದಸಪನಿ ಕಷಾಯ ಮಾಡ್ತೀನಿ. ಈ ಹೊಂಗೆ ಸೊಪ್ಪು, ಮುಟ್ರು ಮಣ್ಣಿ, ಹಳ್ಳು ಸೊಪ್ಪು, ಆ ಥರ ಒಂದು 10 ಥರ ಸೊಪ್ಪು ಸರ್. ಒಂದು ಥರ ಅಂತ ಏನಿಲ್ಲ, 10 ಥರ ಸೊಪ್ಪುಗಳನ್ನ ನಾನು ಕಲೆಕ್ಟ್ ಮಾಡಿ ಅದನ್ನು ಕೊಳೆ ಹಾಕಿಬಿಟ್ಟು 40 ದಿನ ರೆಡಿ ಮಾಡಿ ಇಟ್ಕೊತೀನಿ ಸರ್. ಅದು ಒಂದು ಬೆಳೆಗೆ 2 ಬೆಳೆಗೆ ಆಗ್ತದೆ ನನಗೆ. 1 ವರ್ಷಕ್ಕಾಗುವಷ್ಟು ಮಾಡಿ ಇಟ್ಕೊತೀನಿ ಸರ್. ಅದು ಆ ಥರ ಕಂಟಿನ್ಯೂ ಮಾಡ್ತೀನಿ ಸರ್ ಪ್ರಾಸೆಸ್. ಅದು ಅಗ್ನೋಸ್ತ್ರ, ನೀಮಾಸ್ತ್ರ. ಕಬ್ಬು ಎಷ್ಟು ಟನ್ ಇಳುವರಿ ತಗೋತೀರಿ? ಈ ವರ್ಷ ಕಮ್ಮಿ ಬರ್ತದೆ ಸರ್. ನೆಕ್ಸ್ಟ್ ಇಯರ್ 60-70 ಟನ್ ಗ್ಯಾರಂಟಿ ತೆಗಿತೀನಿ. ಈ ವರ್ಷ ಎಷ್ಟು ಬರುತ್ತೆ? ಒಂದು 25-30 ಟನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ನೋಡಿದವ್ರೇನೋ 40 ಬರ್ತದೆ ಅಂತಾರೆ, ಆದರೆ ನನ್ನ ಎಕ್ಸ್ಪೆಕ್ಟೇಷನು 25-30 ಸರ್. ಮುಂದಿನ ವರ್ಷ ಅಷ್ಟೇ ತಗೋತೀನಿ ಅಂತ ಹೆಂಗೆ ಕಡಾಖಂಡಿತವಾಗಿ ಹೇಳ್ತೀರಿ ಸರ್? ಈ ವರ್ಷಕ್ಕೆ ನಾನು ಮಾಡಿರೋ ಪದ್ಧತಿಗೆ ಮುಂದಿನ ವರ್ಷ ನನಗೆ ಅದು ಇಂಪ್ರೂವ್ ಆಗ್ತದೆ ಸರ್. ಭೂಮಿನಲ್ಲಿ ಈ ನನಗೆ ಬೇಕಾಗಿರೋ ಬ್ಯಾಕ್ಟೀರಿಯಾ ಎಲ್ಲ ಉತ್ಪತ್ತಿ ಆಗ್ತದೆ ಸರ್. ಒಂದು ಎರಡನೇದು ಏನಾಗ್ತದೆ ಅಂದರೆ ಸರ್, ಈ ವರ್ಷ ಬಂದಿರೋ ಕಬ್ಬಲ್ಲಿ ತರುಗು ಅಂತ ಏನು ಬರ್ತತೋ ಅದನ್ನು ನನಗೆ ಮೆನ್ಯೂರ್ ಆಗ್ತದೆ ಸರ್. ಅಂದರೆ ತರಕ್ಕೆ ಸುಡಲ್ಲ ನೀವು? ಸುಡಲ್ಲ ಸರ್. ಅದನ್ನು ಇಟ್ಟು ಬೇಸಾಯ ಮಾಡ್ತೀರಿ? ಹೌದು ಸರ್. ಮುಂದಿನ ವರ್ಷ ಬರುತ್ತೆ ಅಂತ 100% ಗ್ಯಾರಂಟಿ ತೆಗಿತೀನಿ ಸರ್. ನಾನು 60-70 ಟನ್ ಮುಂದಿನ ವರ್ಷ ತೆಗಿತೀನಿ. ಆ ಮುಂದಿನ ವರ್ಷಕ್ಕೆ ಇನ್ನೂ ಬೆಳಿಬೇಕು ಸರ್. ನೋಡಿದ್ರಾ ಸಂಧ್ಯಾ ರಾಣಿ ಅವರೇ, ಈಗ ನಿಮ್ಮ ತೋಟಕ್ಕೆ ಹೋಗಿದ್ದೀರಾ ನೀವು? ಹೋಗ್ತಾ ಇರ್ತೀನಿ ಸರ್. ಹೇಗನ್ಸುತ್ತೆ ಬೇರೆ ತೋಟಕ್ಕೂ ನಿಮ್ಮ ತೋಟಕ್ಕೂ? ನಮ್ಮ ತೋಟಕ್ಕೆ ಹೋಗಿದ್ರೆ ಚೆನ್ನಾಗಿರ್ತದೆ ಸರ್. ತಣ್ಣಗೆ ಒಂಥರ ಖುಷಿ ಇರ್ತದೆ ಸರ್. ಗಾಳಿ ಎಲ್ಲ ಚೆನ್ನಾಗಿರ್ತದೆ. ಈ ಕಡೆ ನೋಡಿದ್ರೆ ಗ್ರೀನಾಗಿ ಕಾಣಿಸ್ತಾ ಇರ್ತದೆ. ಅದರಿಂದ ಖುಷಿ ಆಗ್ತದೆ. ಏಲಕ್ಕಿ ಬೆಳೆದಿದ್ದಾರೆ, ಅಡಿಕೆ ಇದೆ, ತೆಂಗಿದೆ, ಹೌದು, ಬೇಕಾದಷ್ಟು ಬೆಳೆಗಳನ್ನು ಬೆಳೆದು ಬಿಟ್ಟಿದ್ದಾರೆ. ರಾಧಾಕೃಷ್ಣ ಹಾಕಿದ್ದಾರೆ ಸರ್. ಮನೆಗಾಗಷ್ಟು ಅರಿಶಿನ ಪುಡಿ ಮನೆ ಮಾಡ್ಕೊಂತೀವಿ ನಾವು, ಎಲ್ಲ ಹಾಕಿದ್ದಾರೆ ಸರ್. ಶುಂಠಿನೂ ಇದೆ ಸರ್. ನಾವು ಈಗ ಏನೇನು ಮಾಡ್ಬೇಕಂದ್ರೆ ಹೋಗಿ ಭೂಮಿನಂತ ತೆಗಿಯೋದು, ತಂದು ಮಾಡೋದು, ಆ ಥರ ಮಾಡ್ತೀನಿ ಸರ್. ಅಲ್ವಾ? ಹೌದು ಸರ್. ನೋಡಿ ಎಷ್ಟು ಸುಲಭ ಆಗೋಯ್ತು. ಹೌದು ಹೌದು. ರೈತ ನೋಡಿ ಎಷ್ಟು ಚೆನ್ನಾಗಿ ಬದುಕ್ಬೋದು. ಹೌದು ಸರ್. ಅದೇ ಈಗ ನನಗೆ ಇಲ್ಲಿಗೆ ಬಂದ ಮೇಲೆ ಅನಿಸ್ತದೆ, ಇವರೆಲ್ಲ ಯಾಕೆ ಬೆಳಗ್ಗೆ ಎದ್ದು ಅಡುಗೆ ಮಾಡಿ ಆಟೋನಲ್ಲಿ ಅಷ್ಟು ಜನ 20 ಜನ ಕೂತ್ಕೊಂಡು ಹೋಗಿ ಅಲ್ಲಿ ಹೋಗಿ ಮಾಡ್ಕೊಂಡು ಬರ್ತಾರೆ. ನೈಟ್ 9 ಗಂಟೆಗೆ ಬರ್ತಾರಲ್ವ ಇವರೆಲ್ಲ. ಇಲ್ಲೇ ಮಾಡ್ಕೋಬೋದಲ್ವ, ಜಮೀನಿದೆ, ಎಲ್ಲ ಮಾಡ್ಕೋಬೋದ ಅನಿಸ್ತದೆ ನಮಗೇನು ಇಲ್ಲಿ ಬಂದು ನೋಡಿದ್ರೆ. ಆದರೆ ಇಲ್ಲಿ ನಾವು ಹೇಳೋಕ್ಕಾಗಲ್ವಲ್ಲ ಸರ್, ಯಾವ ಕೆಲಸ ಅವ್ರು ಮಾಡ್ಕೋಬೇಕು. ಚಿಕನ್ ಹೇಗೆ ಮಾಡ್ತೀರಾ ಹೇಳಿ ನನಗೆ? ನಾಟಿ ಕೋಳಿ ಬಳಸೋದ ಅಥವಾ ಫಾರಂ ಕೋಳಿ ಹಾಕೋದ ನೀವು? ಅದು ಮಾಡ್ತೀನಿ ಸರ್, ಇದನ್ನು ಮಾಡಿ. ಯಾವ್ದು ರುಚಿ ಜಾಸ್ತಿ? ನಾಟಿದೆ ರುಚಿ ಇರ್ತದೆ, ಆದರೆ ಅದು ಸ್ವಲ್ಪ ಗಟ್ಟಿ ಇರ್ತದಲ್ಲ ಸರ್. ಹುಡುಗರು ಸ್ವಲ್ಪ ಇಷ್ಟ ಮಾಡಲ್ಲ. ಇವಾಗ ಅವರು ನಾಟಿ ಕೋಳಿನೇ ಇಷ್ಟ ಮಾಡ್ತಾರೆ. ಏನು ಚೆನ್ನಾಗಿ ಮಾಡ್ತೀರಾ ಚಿಕನ್ ಅಂದರೆ? ಫ್ರೈ ಜಾಸ್ತಿ ಮಾಡ್ತೀನಿ ಸರ್. ಹೌದಾ? ಚಿಕನ್ ಫ್ರೈ ಹೇಗೆ ಮಾಡ್ತೀರಮ್ಮ? ಚಿಕನು ಎಲ್ಲ ಉಪ್ಪು ಖಾರ ಎಲ್ಲ ಹಾಕೋದು, ಸ್ವಲ್ಪ ಬೇಯಿಸ್ಬಿಡೋದು, ಆಮೇಲೆ ಒಗ್ಗರಣೆ ಹಾಕಿ ಅದನ್ನಲ್ಲಿ ನೀರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡೋದು ಸರ್. ಅದಕ್ಕೆ ಗರಂ ಮಸಾಲೆ ಎಲ್ಲ ಹಾಕೋದು ಸರ್. ಅಷ್ಟೇ? ಅಷ್ಟೇ ಸರ್. ಭಾಳ ಸುಲಭ. ನಾನು ಆ ಥರನೇ ಮಾಡ್ತೀನಿ ಸರ್. ಫ್ರೈ ಅಂದರೆ ಅದೇ ಇಷ್ಟ ಎಲ್ಲರಿಗೇನು. ಯಜಮಾನ್ ತಿನ್ನುವಾಗಾದರೂ ಅವ್ರು ಜಾಸ್ತಿ ಅದೇ ಕೇಳ್ತಾ ಇದ್ರು. ಅವ್ರ ಮದ ತೀರ್ಕೊಂಡ ಮೇಲೆ ಕಾಸಿನಲ್ಲಿ ಬಿಟ್ಟಿದೆ ಸರ್ ಚಿಕನ್ನು. ಚಿಕನು ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಅವ್ರಿಗೆ. ಅವೇ ತಿಂತಾಯಿದ್ರು, ಅವೇ ಬಿಟ್ಟಿದ್ರು. ಅವ್ರ ಅಮ್ಮನೂ ಅವೇ ತಿಂತಾಯಿದ್ರು. ಅವ್ರಿಗೆ ಇಷ್ಟ, ಇವ್ರಿಗೆ ಇಷ್ಟ ಅಂತಲೂ ಅಲ್ಲಿ ಕಾಸಿಗೆ ಹೋಗಿದ್ದೀವಿ. ಅವ್ರು ತೀರ್ಕೊಂಡಿದ ಮೇಲೆ ಅವಾಗ ಅಲ್ಲಿ ಬಿಟ್ಟು ಬಂದರು. ಆಮೇಲೆನಿಂದ ಈಗ ಮಧ್ಯದಲ್ಲಿ ಏನೂ ತಿಂತಾ ಇಲ್ಲ ನಾನ್ ವೆಜ್. ಆಮೇಲೆ ಡಾಕ್ಟ್ರ್ ಹೇಳಿದರು, ಬೇಡ ತಿನ್ನಿರಿ, ನಿಮ್ಗೆ ರೂಢಿ ಇದೆ ಅಲ್ವಾ, ಮಟನ್ ಸ್ವಲ್ಪ ಸ್ವಲ್ಪ ತಿಂದು ಜಾಸ್ತಿ ತಿನ್ನೋದು ಬೇಡ ಅಂದರು. ಆವಾಗನಿಂದ ಜಾಸ್ತಿ ಮಟನ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ಸರ್. ಈಗ ಮಟನ್ ಶುರು ಮಾಡಿಬಿಟ್ಟಿದ್ದೀವಿ. ಮಟನು ಫಿಶ್ಶು ಸ್ಟಾರ್ಟ್ ಮಾಡಿದ್ದೀನಿ ಸರ್. ಫಿಶಲ್ಲಿ ಏನು ಚೆನ್ನಾಗಿ ಮಾಡ್ತೀರಿ? ಫಿಶ್ಶು ಗ್ರೇವಿ ಮಾಡ್ತೀನಿ ಸರ್, ಫ್ರೈ ಮಾಡ್ತೀನಿ. ತವಾ ಫ್ರೈ ಮಾಡ್ತೀನಿ. ಮಟನಲ್ಲಿ ಪೆಪ್ಪರ್ ಫ್ರೈ ಮಾಡ್ತೀನಿ, ಗ್ರೇವಿ. ಏನು ಸ್ಟಾರ್ ಹೋಟ್ಲೇ ಇಟ್ಕೊಬಿಟ್ಟಿದ್ದೀರಾ ಮನೆಯಲ್ಲಿ ಸರ್? ಆ್ಯಕ್ಚುಲಿ ನಾವು ಅವ್ರಿಗೆ ಏನು ಬೇಕಂದರೆ ಅದು ಮಾಡ್ತೀನಿ. ಮಕ್ಕಳು ಕೇಳ್ತಾರೋ, ಏನು ಇಷ್ಟ ಜಾಸ್ತಿ ತಂದರೆ ಫ್ರೈ ಅದು ಮಾಡ್ತೀವಿ, ಇಲ್ಲ ಅಂದರೆ ಗ್ರೇವಿ ಮಾಡ್ಕೊತೀವಿ. ಹೇಳಿ ರಾಧಾಕೃಷ್ಣ, ಏನೋ ಹೇಳ್ತಾ ಇದ್ರಿ ನೀವು ಸರ್. ಅವರು ಅಡುಗೆ ಮಾಡೋದ್ರಲ್ಲಿ ನಮ್ಮ ತಾಯಿನೇ ನಿಲ್ಲಿಸಿದ್ರು ಸರ್, ಹೇಳಿದ್ದೀನಲ್ವ ಸರ್. ಆದರೆ ಈಗಿನ ಪದ್ಧತಿನಲ್ಲಿ ಈಗಿನ ಟೇಸ್ಟ್ ಬರಂಗೆ ಮಾಡ್ತಾರೆ ಸರ್ ಒಂದು ಸ್ವಲ್ಪ. ನೋಡಿದ್ರ? ನಾವೆಲ್ಲ ಹೋಟ್ಲಕ್ಕೆಲ್ಲ ಹೋಗೋದಕ್ಕೆ ಇಷ್ಟ ಬೀಳಲ್ಲ ಸರ್. 99% ಇಷ್ಟ ಬೀಳಲ್ಲ. ಒಳ್ಳೇದು. ಯಾವಾಗೋ ಅಪರೂಪಕ್ಕೆ ಹೋಗ್ತೀವಿ ಸರ್ ನಾವು ಹೋಟ್ಲಕ್ಕೆ ಹೋಗ್ಬೇಕು ಅಂದರೆ. ರಾಧಾಕೃಷ್ಣ, ಈಗ ಏನು ಉತ್ಪತ್ತಿ ಇಲ್ಲದ ಜಮೀನ ತಗೊಂಡು
ಉತ್ಪತ್ತಿ ಬರೋಂಗೆ ಮಾಡಿದ್ದೀರಿ. ಹೌದು ಸರ್. ಅದು ಕೇವಲ 4 ವರ್ಷದಲ್ಲಿ ಹೇಗೆ ಸಾಧ್ಯ ಆಯಿತು ಸರ್? ನಾವು ರೈತರು ಥರ ಕೆಲಸ ಮಾಡಬೇಕು ಅಂತ ನಾವು ಬಂದಾಗ ನಮ್ಮ ಮನಸ್ಸಲ್ಲಿರೋದನ್ನು ನಾವು ಅದನ್ನು ಅಲ್ಲಿ ಭೂಮಿ ಮೇಲೆ ಇಟ್ಟಿದ್ರೆ ಭೂಮಿ ತಾಯಿ ನಮಗೆ ಅನ್ಯಾಯ ಮಾಡಲ್ಲ ಸರ್. ಆ ರೀತಿ ನಾನು ನನ್ನ ಕಾನ್ಸೆಪ್ಟ್ ಎಲ್ಲ ಒಂದು ಪೇಪರ್ ಮೇಲೆ ಇಟ್ಕೊಂಡಿದ್ದೆ. ನಾನು ಇದೇ ಥರ ಮಾಡಬೇಕು ಅಂತ ಅದೇ ಥರ ಮಾಡ್ಕೊಂಬಂದಿದ್ದೆ ಸರ್. ನಾನು ಅದಕ್ಕಾಗಿ 4 ಲಕ್ಷ ರೂಪಾಯಿ ಖರ್ಚು ಮಾಡಿ 10-12 ಹಸುಗಳು ಇಟ್ಕೊಂಡಿದ್ದೀನಿ ಸರ್. ಆ ಹಸುಗಳು ಗೊಬ್ಬರ ಪ್ಲಸ್ ಗಂಜಲ ಯಾವುದು ನಾನು ತೊಳೆದಿರೋ ನೀರು ಸಮೇತ ಆಚೆಗೆ ಹಾಕಲ್ಲ ಸರ್. 12 ಹಸು ಅಂದರೆ ಯಾವ್ಯಾವ ತಳಿ ಸರ್? ಎಲ್ಲ ತಳಿ ಮಿಕ್ಸ್ ಇದ್ವು ಆವಾಗ. ಒಂದು ತಳಿ ಅಂತ ಇಲ್ಲ. ನಾಟಿ ಹಸುಗಳು 4 ಹಸುಗಳು ನಾನು ಜೀವಾಮೃತಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ಮಿಕ್ಸ್ ಸರ್. ಎಲ್ಲ ಹಸುಗಳದ್ದು ಗೊಬ್ಬರ ಆಗಲಿ ಸಗಣಿ ಯೂರಿಯನ್ನು ಎರಡು ಡ್ರಮ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ಸರ್. ಅದಕ್ಕೊಂದು kg ಬೆಲ್ಲ ಹಾಕ್ತೀನಿ ಒಂದು ಡ್ರಮ್ ಇದಕ್ಕೆ. ಅದು ತಗೊಂಡೋಗಿ ವಾರಕ್ಕೆ 2 ಸತಿ ನಾನು ಗಿಡಗಳಿಗೆ ಹಾಕ್ತೀನಿ ಸರ್. ಅದರಿಂದ ನನ್ನ ಗಿಡ ಜಲ್ದಿ ಬಂದಿದೆ ಸರ್. ನನ್ನ ತೋಟದ ನೋಡಿದವ್ರು ಎಲ್ಲರೂ ಗಿಡ ಚೆನ್ನಾಗಿದಾವಲ್ವ, ಯಾಕೆ ಗ್ರೀನ್ ಇಷ್ಟೊಂದು ಇದೆಯಾ ನಿಮ್ಮದು ಅಂತಾರೆ. ಅಡಿಕೆ ಯಾವ ತಳಿ ಹಾಕಿರೋದು ನೀವು ಸರ್? ಅಡಿಕೆ ನಾನು ಚಿಕ್ಕಮಗಳೂರಿಂದ ಕಡೂರು ಹತ್ರ ತರಿಸಿದ್ದೀನಿ ಸರ್. ಅವಾಗ ಹೊಸದಾಗ ಹಾಕ್ತೆ ಅಂದ್ರಲ್ಲ, ಎಲ್ಲಿಂದ ತಂದ್ರಿ ತೆಂಗು ಟಿಪ್ಟೂರ್ ತಳಿ ಸರ್. ಟಿಪ್ಟೂರ್ ತಳಿ. ಏಲಕ್ಕಿ ಯಾವ ತಳಿ? ಏಲಕ್ಕಿ ಶನಿವಾರ ಸಂತೆಯಲ್ಲಿ ತಂದಿದ್ದೀನಿ ಸರ್. ಕಾಳುಮೆಣಸು ಹಾಕಿದ್ದೀರಾ? ಕಾಳುಮೆಣಸು ಹಾಕಿದ್ದೀನಿ ಸರ್. ಕೋಕೋ ಹಾಕಿದ್ದೀರಿ? ಕೋಕೋ ಪ್ರೆಸೆಂಟ್ ಹಾಕಿದ್ದೀನಿ ಸರ್. ಓಕೆ. ಮೊದಲೇನೋ ಸ್ಯಾಂಪಿಲ್ಗಾಗಿ ಒಂದು 2 ಗಿಡ ಮಾತ್ರ ಹಾಕಿದ್ದೆ. ಕಾಫಿನೂ ಶನಿವಾರ ಸಂತೆನೆ ಸರ್. ಹೌದಾ? ಶನಿವಾರ ಸಂತೆಯಲ್ಲಿ ಅರ್ಧ ಗಿಡಗಳು ತಂದಿದ್ದೀನಿ. ಅರ್ಧ ಗಿಡಗಳು ಬಂದು ಸಕಲೇಶ್ಪುರದ ಹತ್ರ ಒಂದು ಹಳ್ಳಿಯಲ್ಲಿ ತಂದಿದ್ದೀನಿ ಸರ್. ಕಾಫಿನೇ ಕುಡಿಯಲ್ಲ, ಕಾಫಿ ಯಾಕೆ ಹಾಕಿದ್ರಿ ಸರ್? ನಾನು ಕುಡಿದಾದ್ರೆ ಮನೇಲಿ ಎಲ್ಲರಿಗೂ ಬೇಕಲ್ವಾ ಸರ್. ಹಾಗೆ. ಸಂಧ್ಯಾ ರಾಣಿ ಅವ್ರು ಕುಡಿತಾರಾ ಕಾಫಿನ? ಪರವಾಗಿಲ್ಲ ಸರ್. ಆವಾಗ ಈಗ ನಮ್ಮ ಶುರು ಮಾಡಿದ ಮೇಲೆ ಕುಡಿಯೋ ಶುರು ಮಾಡಿದ್ದಾರೆ ಸರ್. ಓ, ನೀವು ಬೆಳೆದ ಮೇಲೆ? ನಾವು ಬೆಳೆದ ಮೇಲೆ ಸರ್. ಆ್ಯಕ್ಚುಲಿ ಮೊದಲು ಕುಡಿತಾ ಇರಲಿಲ್ಲ. ಓಕೆ. ಇದು ಎಲ್ಲನೂ ಸರ್ ನಾನು ಈ ಆರ್ಗಾನಿಕ್ಗೆ ಬರಬೇಕು ಅನ್ನೋ ಪ್ರಿಫರೆನ್ಸ್ ಏನಂದರೆ, ನಮ್ಮ ಕಂಪ್ನಿ ಮಾಲೀಕರು ಯಾರಿದ್ದಾರೋ ರಾಜೇಂದ್ರ ಪ್ರಸಾದ್ ಅವರಂತ ಹೇಳಿ, ಮಾಗಂಟಿ ರಾಜೇಂದ್ರ ಪ್ರಸಾದ್, ಅದು ಆಂಧ್ರ ಬೇಸ್ ಕಂಪ್ನಿ, ಹೈದರಾಬಾದ್ ಹೆಡ್ ಆಫೀಸ್ ಸರ್. ಈಗ ಅವರು ಬೆಂಗಳೂರಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಇದ್ದಾರೆ. ಅವ್ರಿಗೂ ತುಂಬ ಇಷ್ಟ ಸರ್ ಆರ್ಗಾನಿಕ್ಕೇ ಬೆಳಿಬೇಕು ಅಂತ. ಓಕೆ. ಈಗ ಭಾಳ ಸಂತೃಪ್ತವಾದ ಬದುಕನ್ನು ಮದ್ದೂರು ತಾಲೂಕಲ್ಲಿ ಕಟ್ಕೊಂಡಿದ್ದೀರಿ ಅಲ್ವೇ? ದುಡ್ಡು ಕಾಸಿಗೆ ಏನು ಮಾಡಿದ್ರಿ ಅದನ್ನು ಹೇಳಿ. ವ್ಯವಸಾಯ ಅಂದ್ರೆ ಭಾಳ ಬಂಡವಾಳ ಬೇಡುತ್ತೆ ಸರ್. ನನಗೆ ಫಸ್ಟ್ ವರ್ಷ ಮಾತ್ರ ನಾನು ಒಂದು 2-3 ಲಕ್ಷ ರೂಪಾಯಿ ನಾನು ವ್ಯವಸಾಯಕ್ಕಂತ ಇಟ್ಕೊಂಡಿದ್ದೆ ಸರ್. ಆಮೇಲೆ ನನಗೇನು ಖರ್ಚಿಲ್ಲ ಸರ್. ಪರ್ಸ್ನಲ್ ಖರ್ಚುಗಳು ಯಾವೂ ಇಲ್ಲ ನಮಗೆ. ನಮ್ಮ ಲ್ಯಾಬರ್ಗೆ ತಿಂಗಳಿಗೆ ಒಂದು 25,000 ರೂಪಾಯಿ ಆದರೆ ಸಾಕು ಸರ್ ನಮಗೆ. ನಾನು ಬಂದ ತಕ್ಷಣವೇ ಯಾವಾಗ ನಾನು ಪ್ಲ್ಯಾಂಟೇಷನ್ ಮಾಡಿದ್ದೀನೋ ಅದರ ಜೊತೆಗೆ ಕಾಳು ಸೊಪ್ಪು ಎಲ್ಲ ಹಾಕಿದ್ದೀನಿ ಸರ್. ಫಸ್ಟ್ ಇಯರು ಕಾಳು ತಗೊಂಡು ಇದು ಮಾಡಿದ್ಮೇಲೆ ಫಸ್ಟು ಬೆಳೆಗೆ 3 ತಿಂಗಳಾದಮೇಲೆ ನಾನು 2ನೇ ಬೆಳೆಗೆ ತರಕಾರಿ ಹಾಕಿದ್ದೀನಿ ಸರ್. ಒಂದು 3 ತಿಂಗಳು ತರಕಾರಿ ನಾನು ಕಾಪಾಡ್ತು ಸರ್. ತಿಂಗಳಿಗೆ 15-20 ಸಾವಿರ ಬರೋದು. ಏನೇನು ತರಕಾರಿ ಬೆಳೆದ್ರಿ? ಎಲ್ಲ ಥರ ತರಕಾರಿ, ಒಂದಂತ ಏನಿಲ್ಲ, ಮನೆಗೆ ಆಗಿಬಿಟ್ಟು ಮಾರ್ಕನಂಗೆ ಹಾಕಿದ್ದೀನಿ. ಅದಾಗಿದ್ಮೇಲೆ ಪಪ್ಪಾಯಿ ನನಗೆ 9ನೇ ತಿಂಗಳಿಂದ ಪಪ್ಪಾಯಿ ಬಂತು ಸರ್. ಪಪ್ಪಾಯಿ ಆ ಕರೋನಾ ಟೈಮಲ್ಲಿ ನನಗೆ ಮಂಡ್ಯದಲ್ಲಿ ಆಪ್ಕಾಮ್ಸ್ ಅವರು ಫೋನ್ ಮಾಡಿ ತಗೊಳೋರು. ನಿಮ್ಮ ಕಾಯಿ ಟೇಸ್ಟ್ ಇದೆ ಅಂತ ಎಲ್ಲರೂ ಹೇಳ್ತಾರಪ್ಪ, ನೀವು ತಗೊಂಬಂದು ಕೊಡಿ ಅಂತ. ಆ ಥರ ಪಪ್ಪಾಯಿ ನನಗೆ ಒಳ್ಳೆ ಟೈಮಿಗೆ ನನಗೆ ದುಡ್ಡಿಗೆ ತೊಂದರೆ ಇಲ್ದಂಗೆ ಮಾಡ್ತು ಸರ್. ಅದು ಪಪ್ಪಾಯಿ ಸೀಸನ್ ಒಂದು ಸ್ವಲ್ಪ ಡೌನ್ ಆಗ್ತಾ ಇದ್ದಂಗೆ ನನಗೆ ಬಾಳೆ ಸಿಕ್ತು ಸರ್. ಫಸ್ಟ್ ಇಯರ್ ಒಂದು ಸ್ವಲ್ಪ ರೇಟ್ ಬಾಳೆ ಕಮ್ಮಿ ಇತ್ತು, ಸೆಕೆಂಡ್ ಇಯರ್ ಚೆನ್ನಾಗಿತ್ತು ಸರ್. ಈಗ 4ನೇ ಬೆಳೆ ಇನ್ನೂ ಐತಿ ಸರ್ ಬಾಳೆ ನನಗೆ. ಅದರಲ್ಲಿ ಇವತ್ತು ನಂಗೆ ಬಾಳೆ ಕಾಪಾಡ್ತು ಸರ್. ರೈತ ಮಾಡ್ತಾ ಇದ್ರೆ ಸರ್ ಸಮಗ್ರ ಕೃಷಿನಲ್ಲಿ ಸಮಗ್ರ ಬೆಳೆ ಮಾಡಬೇಕು ಸರ್. ಆವಾಗ ಒಂದಲ್ಲ ಒಂದು ನಮಗೆ ಬರ್ತಾ ಇರ್ತದೆ ಸರ್. ಭಾಳ ಸಂತೋಷ ಆಯಿತು ರಾಧಾಕೃಷ್ಣ ಅವರೇ. ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ಹಾಂ, ಹೇಳ್ತೀನಿ ಸರ್. ದಯಮಾಡಿ ಹೇಳಿ ಸರ್. 99-0-10-10-767 ಸರ್. ಇನ್ನೊಮ್ಮೆ ಹೇಳ್ತೀರಾ? 99-0-10-10-767. ಇನ್ನೂ ಒಂದು ಸರಿ ಹೇಳಿ. 99-0-10-10-767 ಸರ್. ನಿಮ್ಮದು ಸಂಧ್ಯಾ ರಾಣಿ ಅವರೇ? 9742859789. ಇನ್ನೊಮ್ಮೆ? 9742859789.
9242859789. ಇನ್ನೂ ಒಂದು ಸರಿ ಹೇಳ್ಬಿಡಿ. 9742859789. ಒಳ್ಳೆಯದು ರಾಧಾಕೃಷ್ಣ ಅವರೇ ಮತ್ತು ಸಂಧ್ಯಾ ರಾಣಿ ಅವರೇ, ಇದುವರೆಗೂ ನಿಮ್ಮ ವ್ಯವಸಾಯದ ಬದುಕಿನ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ಚೆನ್ನಾಗಿರಿ, ಸುಖವಾಗಿರಿ, ಆನಂದವಾಗಿರಿ. ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮಸ್ಕಾರ.